प्रथमं वक्रतुण्डं च एकदन्तं द्वितीयकम् एकादशं गणपतिं द्वादशं तु गजाननं द्वादशैतानि नामानि त्रिसन्ध्ययः पठे नरः न च विघ्नभयं तस्य सर्वसिद्धिकरं प्रभो। The following 2RRR program broadcast in the Kannada language is supported by the Community Broadcasting Foundation of Australia. ನಮಸ್ಕಾರ ಶ್ರೋತೃಗಳೇ, ಇಂದಿನ ಕಾರ್ಯಕ್ರಮವನ್ನು ಶ್ರೀ ಶಾರದಾ ದೇವಿಯರನ್ನು ಕುರಿತ ಈ ಕೃತಿಯೊಡನೆ ಏಕೆ ಪ್ರಾರಂಭಿಸ್ತಾ ಇದ್ದೇವೆ, ಇದು ಹೇಳಬೇಕಾದ್ರೆ ಕುವೆಂಪು ಅವರ ಒಂದು ಪ್ರಸಿದ್ಧವಾದ ಗೀತೆ ಇದು ಯಾಕೆ ಈ ಗೀತೆ ಇವತ್ತು ಅಂದರೆ ಹಲವು ಜನಕ್ಕೆ ತಿಳಿದಿರೋ ವಿಚಾರ. ಸಿಡ್ನಿಯ ವೇದಾಂತ ನಿಲಯದ ಮುಖ್ಯಸ್ಥರು ಮತ್ತು ಅದರ ಪ್ರಮುಖ ಸ್ವಾಮಿಗಳು ಆಗಿದ್ದ ಶ್ರೀ ಸ್ವಾಮಿ ಶ್ರೀಧರಾನಂದ ಅವರು ನಿಧನರಾಗಿದ್ದು ನಿಮಗೆಲ್ಲ ತಿಳಿದ ಹಾಗೆ. ಹೋದ ವಾರ ಈ ಬಗ್ಗೆ ಮಾತಾಡಿದ್ವಿ, ಆದರೆ ಈ ವಾರ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಬ್ರಿಸ್ಬೇನ್ ವೇದಾಂತ ನಿಲಯದ ಮುಖ್ಯಸ್ಥರಾದ ಶ್ರೀ ಆತ್ಮೇಶಾನಂದ ಅವರು ಕೂಡ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಶ್ರೋತೃಗಳೇ, ಇದು ಸಿಡ್ನಿ ಕನ್ನಡ ವಾಣಿ. ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಬಯಸ್ತಾ ಇದ್ದೇವೆ. ನಾನು ಸಿಡ್ನಿ ಶ್ರೀನಿವಾಸ್ ಮತ್ತು ರಾಜ್ ನಟರಾಜನ್, ಗಣೇಶ್ ಪ್ರಸಾದ್, ನಾನು ಶಶಿಕಾಂತ್ ಮಾತಾಡ್ತಾ ಇದ್ದೇನೆ. ಆದ್ದರಿಂದ ಮತ್ತೊಂದು ಫುಲ್ ಬೆಂಚ್ ಇವತ್ತು. ಹೊಸ ಸೈಟ್ಗಳನ್ನು ಆರ್ಡರ್ ಮಾಡಬೇಕು. ನಿಮಗೆ ತಿಳಿದಂತೆ ಇದು 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇವತ್ತು ಡಿಸೆಂಬರ್ ತಿಂಗಳ 21ನೇ ತಾರೀಕು ಭಾನುವಾರ. ನಿಮಗೆ ತಿಳಿದಂತೆ ಪ್ರತಿ ಭಾನುವಾರ 1ರಿಂದ 2ರವರೆಗೆ ನಮ್ಮ ಕಾರ್ಯಕ್ರಮದ ಪ್ರಸಾರ. ಇನ್ನು ನಮ್ಮ ತರಂಗಾಂತರ ಅದೆಲ್ಲ
ಯಾವಾಗಲೂ ಕೊಡ್ತಾನೆ ಇರ್ತೀವಿ, ನಿಮಗೂ ಗೊತ್ತಿರುವಂಥದ್ದೇ. ಅದೇನೇ ಆದರೂ ನಮಗೆ ನಿಮ್ಮ ಸಲಹೆ, ಟೀಕೆ ಅವಶ್ಯಕ ಮತ್ತು ಮುಖ್ಯ. ಕಾರ್ಯಕ್ರಮದ ಅವಧಿಯಲ್ಲಿ ಫೋನ್ ಮಾಡಿ. ನಮ್ಮ ನಂಬರು 98162777 98162777. ಅದಲ್ಲದೆ ಒಂದೆರಡು ದಿನಗಳ ನಂತರ ಫೇಸ್ಬುಕ್ನಲ್ಲಿ ಕೂಡ ನಮ್ಮ ಆಡಿಯೋ ಸಿಗುತ್ತೆ ನಿಮಗೆ. ಅಲ್ಲಿ ಕೂಡ ನೀವು ನಿಮ್ಮ ಅಭಿಪ್ರಾಯವನ್ನು ತಿಳಿಸಬಹುದಾಗಿದೆ. ನೋಡಿ, ನಟರಾಜ್, ಗಣೇಶ್ ಪ್ರಸಾದ್ ಮತ್ತು ಇವರ ಶಶಿಕಾಂತ್ ಅವರೇ, ಹೋದ ಭಾನುವಾರ ಸಿಡ್ನಿನಲ್ಲಿ ನಾವು ತಲ್ಲಣಿಸಬೇಕಾದ ಒಂದು ಘಟನೆ ಸಂಭವಿಸಿತು. ಅದೇನು ಎತ್ತ ಅಂತ ನಾನು ನಿಮಗೆ ಹೇಳಬೇಕಾಗಿಲ್ಲ, ಎಲ್ರಿಗೂ ಎಲ್ಲ ವಿವರ ತಿಳಿದಿದೆ. ಆದರೆ ನಾನೇನು ಹೇಳಕ್ಕೆ ಬಂದೆ ಈಗ ಅಂದರೆ, ಮೊನ್ನೆ ದಿವಸ ನಾನು ಮತ್ತು ನನ್ನ ಪತ್ನಿ ಉಷಾ ಆ ಘಟನೆ ನಡೆದ ಸ್ಥಳಕ್ಕೆ ಹೋಗಿ ಬಂದ್ವಿ. ಬೆಳಗ್ಗೆ ಹೋಗಿ ಅಲ್ಲಿ ನಮ್ಮ ಪರ ಮತ್ತು ಸಿಡ್ನಿ ಕನ್ನಡ ವಾಣಿ ನಿಲಯದ ಪರವಾಗಿ ನಮ್ಮ ಶ್ರದ್ಧಾಂಜಲಿಯನ್ನು ಅರ್ಪಿಸಿದ್ವಿ. ನಾವು ಬೆಳಗ್ಗೆ 7:45-8 ಗಂಟೆಗೆ ಹೋಗಿದ್ರು ಅಲ್ಲಿ ಸಾಕಷ್ಟು ಜನ ಇದ್ದರು. ಅಲ್ಲಿ ನಾವು ನೋಡಿದ ಇದರಲ್ಲಿ ನಮ್ಮ ರಾಷ್ಟ್ರದ ವಿರೋಧ ಪಕ್ಷದ ನಾಯಕಿ ಸೂಸನ್ ಲೀ ಅಲ್ಲಿದ್ದರು, ಯಹೂದಿ ಸಂಘಗಳ ಪ್ರಮುಖರು ಇದ್ದರು, ಟೆಲಿವಿಷನ್ ಪ್ರತಿನಿಧಿಗಳು ಅನೇಕರಿದ್ದರು ಅಲ್ಲಿ. ಅವರೆಲ್ರಿಗೂ ನಮ್ಮ ವಿಚಾರ ಹೇಳಿ ಈ ಥರ ಬಂದಿದ್ದೀವಿ ಅಂದರೆ ನಮಗೆ ಎಲ್ಲ ಕಡೆಯಿಂದನೂ ಒಂದು ಮೆಚ್ಚುಗೆ. ಹೌದು, ನೀವು ಈ ಥರ ಮಾಡ್ತಿರೋದು ತುಂಬ ಶ್ಲಾಘನೀಯ ಅಂತ ಎಲ್ಲರೂ ಹೊಗಳಿದ್ದಾರೆ. ಅದರಿಂದ ಅವ್ರಿಗೂ ನಾವು ಸಿಡ್ನಿ ಕನ್ನಡ ವಾಣಿ ವಿಚಾರ ಎಲ್ಲ ಹೇಳಿ ಬಂದಿದ್ದೀವಿ. ಇದು ಒಂದು ಹೇಳಬೇಕು ಅಂತಂದರೆ, ನೀವು ಹೇಳಿದ್ರಿ ಸೂಸನ್ ಲೀ ಇದರದ್ದು ವಿರೋಧ ಪಕ್ಷದ ನಾಯಕಿ ಅಲ್ಲಿ ಬಂದು ನೀವು ಭೇಟಿ ಮಾಡುವಂಥ ಒಂದು ಸಂಭವ ಬಂತು ಅಂತಂದ್ಬಿಟ್ಟು, ಅದು ಬಹಳದು ಎಲ್ಲರಿಗೂ ಆಸ್ಟ್ರೇಲಿಯಾ ತಲ್ಲಣಿಸ್ತಾ ಹೋಗಿದೆ ಈ ಒಂದು ಘಟನೆ ನಡೆದು. ಯಾಕೆಂತಂದ್ರೆ ಆಸ್ಟ್ರೇಲಿಯಾದಲ್ಲಿ ಈ ರೀತಿಯಾದಂಥ ಇದರಲ್ಲಿ ತಾಸ್ಮೇನಿಯಾದಲ್ಲಿ ನಡೆದಿದ್ದು 30 ವರ್ಷದ ಹಿಂದೆ. ಅದಾದ್ಮೇಲೆ ಗನ್ ಕಂಟ್ರೋಲ್ ಎಲ್ಲ ಬಂತು. ಜಾನ್ ಹಾವರ್ಡ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅದನ್ನ ಜಾರಿಗೆ ತಂದ್ರು. ಅದೆಲ್ಲ ಆದ್ಮೇಲೆ ಇದು ನಡೀತಾ ಇರೋದು ಇದ್ದು ಘಟನೆ. ಅದು ಬಾಂಡೇಜ್ ಬೀಚ್ ಅಂತಂತಂದ್ರೆ ಒಂದು ಐಕಾನಿಕ್ ಪ್ಲೇಸ್, ಇದರಲ್ಲಿ ಪ್ರಪಂಚದಾದ್ಯಂತ ಪ್ರಸಿದ್ಧವಾದಂಥ ಸ್ಥಳ. ಅಲ್ಲಿ ನಡೆದಿದ್ದು ಎಲ್ಲದಕ್ಕೂ ವೈಟ್ ಹೌಸ್ ಇಂದ ಹಿಡಿದು ಎಲ್ಲ ಕಡೆಗೂ ಮಿಟ್ಟಿದೆ. ನಮ್ಮ ಭಾರತ ದೇಶಕ್ಕೂ ಅದು ತಗಲಿದೆ. ಇದು ಇದನ್ನ ರಾಜಕೀಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ವಲ್ಪ. ಇದು ನನಗನ್ಸೋದು ಇದು ನಡೀತಾ ಇರೋದು, ಈ ದ್ವೇಷ 100 ವರ್ಷಗಳಿಂದ ನಡೀತಾ ಇದೆ. ಇನ್ನು ಹಿಟ್ಲರ್ ಕಾಲಿಂದ ಇನ್ನು ಮುಂಚೆಯಿಂದನೂ ಈ ಒಂದು ದ್ವೇಷ ಬಂದಿರೋದೇನೆ. ಈಗಿನ ಒಂದು ಸರ್ಕಾರವನ್ನು ನಾವು ಬೈಯೋದ್ರಲ್ಲಿ ಅದರಲ್ಲಿ ನನಗೆ ಅಷ್ಟು ಸಮಂಜಸ ಅಂತ ಕಾಣಿಸಲ್ಲ. ಯಾಕೆ ಅಂತಂದ್ರೆ ಹಿಂದಿನ ಸರ್ಕಾರಗಳೇನು ಮಾಡ್ತಾ ಇದ್ವು ಅಂತ ಕೇಳಬಹುದು ಪ್ರಶ್ನೆನ. ಯಾಕೆಂದ್ರೆ 100 ವರ್ಷಗಳಿಂದ ಬಂದಂಥದ್ದು. ಅದರಿಂದ ಅದನ್ನ ಹೇಳಲ್ಲ ನಾನು, ಅದ್ರದ್ದು ಯಾತದ್ದು ಮಾಡಬೇಕು ಅಂತ ಇವರು ಮುಂದೆ ಬಂದಿದ್ದಾರೆ ಅಂತ. ಬಟ್ ನನಗೆ ಈ ರಾಜಕೀಯನ ತೆಗಿಬೇಕಿದ್ರಿಂದ ಅಂತ ಅನ್ಸುತ್ತೆ. ಹೌದು, ರಾಜಕೀಯ ತೆಗಿಬೇಕು. ಆದ್ರೆ ವಿರೋಧ ಪಕ್ಷಗಳು ಇದನ್ನೇ ಒಂದು ಮೈಲೇಜ್ ಮಾಡ್ಕೋತಾರೆ. ಈಗ ಅವರು ಬೇರೆ ಪಕ್ಷಗಳ ಅಧಿಕಾರದಲ್ಲಿದ್ದಾಗ ಏನ್ ಮಾಡಿದ್ರು ಅನ್ನೋದು ಪ್ರಶ್ನೆ ನೀವು ಕೇಳಿದ್ರಿ. ಆದ್ರೆ ಇವ್ರು ಏನ್ ಪಕ್ಷದವ್ರು ಹೇಗೆ ಯೋಚನೆ ಮಾಡ್ತಾರೆ ಅಂದ್ರೆ, ಈ ಘಟನೆಗಳು ಆದಾಗ ಯಾವ ಪಕ್ಷ ಆಡಳಿತದಲ್ಲಿ ಇರುತ್ತೋ ಅವ್ರನ್ನ ರೆಸ್ಪಾನ್ಸಿಬಲ್ ಅಂತ ಮಾಡ್ಬಿಡ್ತಾರೆ. ಖಂಡಿತ ಅದು ಇಲ್ಲಿ ಸಹಜವಾಗಿ ಬಂದಿರುವಂತ ಒಂದು ಪ್ರವೃತ್ತಿ. ಅದು ಅದಕ್ಕೆ ನಾವು ಹೆಚ್ಚಿಗೆ ಹೇಳಕ್ಕಾಗೋದಿಲ್ಲ. ಅದರಿಂದ ನೀವು ಹೇಳಿದ ಕರೆಕ್ಟ್. ಇದನ್ನ ಒಂಥರ ಪೊಲಿಟಿಸೈಸ್ ಮಾಡಬೇಡಿ ಅಂತ ಕೇಳೋದು. ಇನ್ನು ಇಂದಿನ ಕಾರ್ಯಕ್ರಮದ ವಿವರ ಕೊಡೋದಾದ್ರೆ, ನಮ್ಮನ್ನು ಅಗಲಿದ ಸ್ವಾಮಿ ಶ್ರೀಧರಾನಂದ ಅವರಿಗೆ ಶ್ರದ್ಧಾಂಜಲಿ. ನಂತರ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಎನ್ನುವುದಕ್ಕೆ ಎಲ್ಲರೂ ಈ ಉದಾಹರಣೆಗೆ ಅಂತ ಹೇಳ್ತೇವೆ. ಆದರೆ ಅವರೇ ಉದಾಹರಣೆಯಾಗಿ ಬಂದಿರುವ ಶಶಿಕಾಂತ್ ಅವರಿಂದ ಕೆಲವು ಸಲಹೆಗಳು ಆಹಾರದ ವಿಚಾರದಲ್ಲಿ, ಗಣೇಶ್ ಪ್ರಸಾದ್ ಅವರ ಕರುಣಾಳು ಬಾಬೆಳಕೆ, ಜಯಂತ್ ಅವರಿಂದ ಶ್ರವಣ ಪೋಸ್ಟ್ ಕಾರ್ಡು, ಸಾಮಾಜಿಕ ಮಾಧ್ಯಮಗಳು ಅದನ್ನು ಕುರಿತು ನಮ್ಮ ಕಿರು ಮಕ್ಕಳಿಂದ ದೂರ ಮಾಡಿದ್ದಾರೆ, ಅದ್ರ ಬಗ್ಗೆ ಅವ್ರು ಏನು ಹೇಳ್ತಾರೆ ಅಂತ ಸ್ಥೂಲವಾಗಿ ಇದು ಇವತ್ತಿನ ಕಾರ್ಯಕ್ರಮ. ಇದು ಏನು ಶುರು ಮಾಡೋಕ್ಕೆ ಮುಂಚೆ ನಾವು ಒಂದು ಕಮರ್ಷಿಯಲ್, ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Looking to capture unforgettable moments from above?
Discover Enoid Drone Hire Services in Sydney. Whether it's your wedding day, a special event, or any personal celebration, our expert pilots are here to help. With breathtaking aerial shots, we turn your memories into stunning visuals that you'll cherish forever. Elevate your event with 2RRR sponsor Enoid Drone Services, where we turn moments into magic. For all inquiries, including rentals, go to info@enord.com.au. Wanting to learn more about local events for children and families? Sign up for the Playful Lane Cove Children and Families newsletter. Each monthly newsletter features upcoming events, local playgroup information, and relevant council programs and initiatives. For more information, visit lanecove.nsw.gov.au/enews. This is Mitch Granger letting you know to catch the best blues in the world on Smokestack Lightning from 10 p.m. every Monday and Thursday here on 2RRR 88.5 FM, your local sound. Here she comes walking down the avenue. ನಮ್ಮ ವೇದಾಂತ ಕೇಂದ್ರ ಅಥವಾ ರಾಮಕೃಷ್ಣ ಆಶ್ರಮದ ಪ್ರಧಾನ ಸ್ವಾಮಿಗಳಾಗಿದ್ದ ಶ್ರೀಧರಾನಂದ ಅವರು ನಿಧನರಾದ ಬಗ್ಗೆ ಹೋದ ವಾರವೇ ಪ್ರಸ್ತಾಪ ಮಾಡಿದ್ದಾಗಿದೆ. ಅವರಿಗೆ ಈಗ ಶ್ರದ್ಧಾಂಜಲಿ ಅರ್ಪಿಸ್ತಾ ಇದ್ದೀವಿ. ಇದನ್ನು 3 ಜನ ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಬ್ರಿಸ್ಬೇನಿನ ವೇದಾಂತ ಕೇಂದ್ರದ ಮುಖ್ಯಸ್ಥರಾದ ಸ್ವಾಮಿ ಆತ್ಮೇಶಾನಂದ, ನಂತರ ಅವರ ಆಶ್ರಮದ ಕಾರ್ಯಕ್ರಮಗಳಲ್ಲಿ ಭಾಗಿಗಳಾಗಿರುವ ಪದ್ಮಿನಿ ಮತ್ತು ಶ್ರೀನಿವಾಸರಾವ್ ಅವರು. ಈಗ ಕೇಳಿ. वासांसि जीर्णानि यथा विहाय नमानि गृह्णाति नरोपराणि. वासांसि जीर्णानि यथा विहाय नवानि गृह्णाति नरोपराणि. तथा शरीराणि विहाय जीर्णानि अन्यानि संयाति नवानि देहि. तथा शरीराणि विहाय जीर्णानि अन्यानि संयाति नवानि देहि. ನಮಸ್ಕಾರ. ನಾನು ಆತ್ಮೇಶಾನಂದ, ಸ್ವಾಮಿ ಆತ್ಮೇಶಾನಂದ, ರಾಮಕೃಷ್ಣ ಆಶ್ರಮದ ಸನ್ಯಾಸಿ. ಸ್ವಾಮಿ ಶ್ರೀಧರಾನಂದಜಿ ಮಹಾರಾಜ್ ರವರ ಸಹಕಾರಿಯಾಗಿ ಭಾಳ ವರ್ಷ ಇಲ್ಲಿ ಆಸ್ಟ್ರೇಲಿಯಾದಲ್ಲಿ ಕೆಲಸ ಮಾಡಿದೆ. ನಾನು ಕೆಲಸ ಮಾಡ್ತಾಯಿದ್ದೆ. ಮುಂಚೆ ಒಂದು 12-13 ವರ್ಷ ಇಲ್ಲಿದ್ದೆ. ಆಮೇಲೆ ಬ್ರಿಸ್ಬೇನ್ನಲ್ಲಿದ್ದೀನಿ ಒಂದು 12 ವರ್ಷದಿಂದ. ಸ್ವಾಮೀಜಿನ ನಾನು ಒಂದು 48 ವರ್ಷದಿಂದ ಪರಿಚಯ ಮಾಡಿಕೊಂಡಿದ್ದೆ. ಅವರ ಸಂಘ, ಅವರ ಮಾತುಗಳು, ಅವರ ನಡೆನುಡಿಗಳು ಅವೆಲ್ಲ ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಎಕ್ಸಾಂಪ್ಲರಿ.
ನ ಭೂತೋ ನ ಭವಿಷ್ಯತಿ ಅನ್ನೋ ಅಂಥ ಮನುಷ್ಯರೇ. ಅದು ಮಹಾತ್ಮ ಅಂತ ಯಾರಿಗೆ ಹೇಳಬೇಕು ಅಂಥವರಲ್ಲಿ ಅವರೊಬ್ಬರು. ಸ್ವಾಮಿ ವಿವೇಕಾನಂದರು ಹೇಳ್ತಾ ಇದ್ರು, ಹಿಮ್ ಐ ಕಾಲ್ ಹಿಮ್ ಎ ಮಹಾತ್ಮ ಹುಸ್ ಹಾರ್ಟ್ ಬ್ಲೀಡ್ಸ್ ಫಾರ್ ದ ಪೋರ್ ಅಂತಂದ್ಬಿಟ್ಟು. ಅದೇ ರೀತಿಯೇ ಸ್ವಾಮಿ ಶ್ರೀಧರಾನಂದರ ಒಂದು ಕ್ಯಾರೆಕ್ಟರ್ ಅಥವಾ ಅವರ ಒಂದು ಚಾರಿತ್ರ್ಯ ಆ ಮಹಾತ್ಮನ ಒಂದು ಚಾರಿತ್ರ್ಯವಾಗಿತ್ತು. 75ನೇ ವಯಸ್ಸಲ್ಲಿ ಅವ್ರನ್ನ ಆಸ್ಟ್ರೇಲಿಯಾಕ್ಕೆ ಕಳಿಸಲಾಗಿತ್ತು. 2000ರಲ್ಲಿ ಅವ್ರು ಬಂದು ಬಹಳಷ್ಟು ಕಷ್ಟಗಳನ್ನ ಸಹಿಸಿದ್ರು. ಆದ್ರೂ ಇಲ್ಲಿ ರಾಮಕೃಷ್ಣ ವಿವೇಕಾನಂದ, ಮಾತೆ ಶಾರದಾ ದೇವಿಯವರ ಅನುಕರಣೆ ಮಾಡಿ ಅವರ ಕಾರ್ಯವನ್ನು ನಡೆಸ್ಕೊಂಡು ಹೋದರು. ಸಾವಿರಾರು ಜನಗಳಿಗೆ ಅವರು ಆಧ್ಯಾತ್ಮಿಕ ಗುರುವಾಗಿದ್ದರು ಮತ್ತು ಸಾಕಷ್ಟು ಜನ ಅವ್ರ ಹತ್ರ ಬಂದು ಸಹಕಾರ ಪಡಿತಾ ಇದ್ದರು ಮತ್ತು ಸಲಹೆ ಪಡಿತಾ ಇದ್ದರು. ಬರೀ ಆಧ್ಯಾತ್ಮಿಕ ವಿಷಯಗಳು ಮತ್ತೆ ಅಷ್ಟೇ ಅಲ್ಲ, ಸಾಂಸಾರಿಕ ವಿಷಯಗಳಲ್ಲೂ, ಈವನ್ ಫೈನಾನ್ಷಿಯಲ್ ಮ್ಯಾಟರ್ಸ್ ಅಂದರೆ ಹಣಕಾಸಿನ ವ್ಯವಸ್ಥೆಯಲ್ಲೂ ಜನಗಳು ಬಂದು ಕೇಳೋರು ಯಾವ ರೀತಿ ಬಿಸ್ನೆಸ್ ಮಾಡಬೇಕು ಅಂತಂದ್ಬಿಟ್ಟು. ಕೀನ್, ಶಾರ್ಪ್ ಕಾಮನ್ ಸೆನ್ಸ್ ಅಂತೇನು ಹೇಳ್ತಾರೋ ಅದು ಅವರಲ್ಲಿತ್ತು. ಅಂಥ ಒಬ್ಬ ಮಹಾನ್ ವ್ಯಕ್ತಿ ಸ್ವಾಮಿ ಶ್ರೀಧರಾನಂದರು. ನಾನು ಅವರ ಸನ್ನಿಧಿ ಪಡೆದೆ ಮತ್ತು ಅವರ ಜೊತೆಯಲ್ಲಿ ಸಹಕಾರಿಯಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಪಡೆದೆ. ಅದು ನನ್ನ ಅಹೋಭಾಗ್ಯ ಅಂತಲೇ ಅನ್ನಿಸ್ಕೊಳ್ತಾ ಇದ್ದೀನಿ. 2001ರಿಂದ 2025ರವರೆಗೆ ಅವರು ಸತತವಾಗಿ ದುಡಿದ್ರು. ಈ 18ನೇ ತಾರೀಕು ಡಿಸೆಂಬರಲ್ಲಿ ಅವ್ರಿಗೆ 100 ವರ್ಷ ಮುಗಿತಾ ಇತ್ತು. 5 ದಿವಸ ಕಡಿಮೆ ಆಯ್ತಷ್ಟೇ 100ಕ್ಕೆ. ಅಂಥ ಒಬ್ಬ ಮಹಾನ್ ವ್ಯಕ್ತಿ. ನಾನು ಬ್ರಿಸ್ಬೇನ್ನಿಂದ 9ನೇ ತಾರೀಕು ರಾತ್ರಿ ಬಂದೆ. ಅವರ ಆರೋಗ್ಯ ಸರಿ ಇಲ್ಲ ಅಂತ ಕೇಳಿ ಆಮೇಲೆ ಅವ್ರು ಹೇಳಿದ್ರು, ನಾನು ಹಾಸ್ಪಿಟ್ಲಿಗೆ ಹೋದಾಗ ಮಾತಾಡ್ತಾಯಿದ್ರು. ಹೇಳಿದ್ರು, ಕಷ್ಟಪಟ್ಕೊಂಡು ಮಾತಾಡಿದ್ರು. ಅವ್ರು ಹೇಳಿದ್ರು, ಶಾರದಾ ದೇವಿಯವರ ಜಯಂತಿ ಇದೆ 11ನೇ ತಾರೀಕು. ಆ ಶಾರದಾ ದೇವಿಯ ಜಯಂತಿನ ಎಲ್ಲರೂ ಸಾಂಗವಾಗಿ ನಡೆಸಿ ಯಾವ ಕುಂದು ಕೊರತೆಗಳಿಲ್ಲದೆ ಆ ಜಯಂತಿನ ನಡೆಸಬೇಕು ಅಂತ ನಾವು ಹೇಳಿದ್ವಿ. ಸರಿ ಅಂತಂದ್ಬಿಟ್ಟು ಮತ್ತೆ ನಾನು ಏರ್ಪೋರ್ಟ್ಗೆ ಹೋಗೋದಕ್ಕೆ ಮುಂಚೆ ಮತ್ತೊಮ್ಮೆ ಹೋಗಿದ್ದೆ ಅವ್ರ ಹತ್ರ. ಹೋದಾಗ ಅವರು ಹೇಳಿದ್ರು, ನನ್ನ ಕೈ ಹಿಡ್ಕೊಂಡು ಹೇಳಿದ್ರು, ನನಗೇನೋ ಹೆದರಿಕೆ ಆಗ್ತಾಯಿದೆ, ನಾನೇನಾದ್ರು ಮಾತೆಯವರ ಜಯಂತಿ ದಿನ ಹೋಗಬಾರ್ದು, ಅದೊಂದೇ ಹೆದರಿಕೆ, ಇಲ್ಲದವ್ರಿಗೆ ಏನು ನನಗೆ ಹೆದರಿಕೆ ಇಲ್ಲ ಅಂತ. ಸರಿ, ಅವರು ಶಾರದಾ ದೇವಿ ಜಯಂತಿ ಗುರುವಾರ 11ನೇ ತಾರೀಕಿತ್ತು. ಆವತ್ತು ಆಶ್ರಮದಲ್ಲಿ ಇಲ್ಲಿ ಪೂಜೆ ಎಲ್ಲ ನಡೀತು. ನಾನು ಬ್ರಿಸ್ಬೇನ್ನಲ್ಲಿ ಪೂಜೆ ಮಾಡಿದೆ, ಮುಗಿಸ್ದೆ. ಎಲ್ಲ ಮುಗಿಸಿದಾದ್ಮೇಲೆ ಅವರು ಸ್ವಲ್ಪ ತೀರ್ಥ ತಗೊಂಡ್ರು, ಪ್ರಸಾದ ಕೇಳಿದ್ರು, ಪ್ರಸಾದ ಸ್ವಲ್ಪ ತಗೊಂಬ ಅಂತಂದ್ಬಿಟ್ಟು. ಆವತ್ತು ಸ್ವಲ್ಪ ಚೆನ್ನಾಗಿದ್ದಂಗೆ ಕಾಣಿಸ್ತು. ಆದರೆ ಮಾರನೇ ದಿವಸ ಅವರ ಪರಿಸ್ಥಿತಿ ಹದಗೆಡ್ತಾ ಬಂತು. ಎಲ್ಲ ಆರ್ಗನ್ ಫೇಲ್ಯೂರ್ ಆಯಿತು, ಮಲ್ಟಿಪಲ್ ಆರ್ಗನ್ ಫೇಲ್ಯೂರ್ ಆಯಿತು. ಆದ್ರೂ ಅವರು ಭಾಳಷ್ಟು ಕಾನ್ಷಿಯಸ್ ಆಗಿದ್ದರು, ಅಂದರೆ ಭಾಳ ಸಜ್ಞಾನದಲ್ಲಿದ್ದರು. ಮಾತಾಡಿದ್ರು ಇನ್ನೊಬ್ಬ ಸ್ವಾಮಿಗಳ ಹತ್ರ. ಬೆಳಗ್ಗೆ ಹೇಳಿದ್ರು, ನನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗು, ಅಲ್ಲೇ ನಾನು ಹೋಗಿ ಪ್ರಾಣ ಬಿಡ್ತೀನಿ ಅಂತ ಹೇಳಿದ್ರು. ಆದರೆ ಆಕ್ಸಿಜನ್ ಇಲ್ಲದೆ ಹೋಯ್ತು ಅಂತಂದರೆ ಅವರು ಆ್ಯಂಬ್ಯುಲೆನ್ಸ್ ಇರೋದಕ್ಕೂ ಆಗ್ತಾ ಇರಲಿಲ್ಲ. ಅದು ಆಕ್ಸಿಜನ್ ತಗೊಂಡ್ಬರೋದು ಲಾಜಿಸ್ಟಿಕ್ ಡಿಫಿಕಲ್ಟೀಸ್ ಎಲ್ಲ ಇತ್ತು. ಅದರಿಂದ ಅವ್ರನ್ನ ಅಲ್ಲೇ ಇಟ್ವಿ. ಆಮೇಲೆ ಅವರು ನನ್ನ ಸಹಕಾರಿ ಸ್ವಾಮಿಗಳು ಅವ್ರು ಹೇಳಿದ್ರು, ಈ ರೀತಿ ಸ್ವಾಮೀಜಿ ಇಲ್ಲಿ ಆಕ್ಸಿಜನ್ ಇಲ್ಲದೆ ಹೋಯ್ತು ಅಂತಂದರೆ ಕಷ್ಟ ಆಗುತ್ತೆ, ನೀವು ಇಲ್ಲೇ ಇರಬೇಕಾಗಿ ಬರುತ್ತೆ ಅಂತ ಹೇಳಿದ್ರು. ಅದು ಕೇಳಿದಾದ್ಮೇಲೆ ಅವರೇನೂ ಮಾತಾಡಲಿಲ್ಲ. ಇಷ್ಟವರೆಗೂ ಮಾತಾಡ್ತಾಯಿದ್ರು. ಆಗ ಗೊತ್ತಾಯಿತು ಅವರು, ಇಲ್ಲ ನನ್ನನ್ನು ಆಶ್ರಮಕ್ಕೆ ಕರ್ಕೊಂಡು ಹೋಗಲ್ಲ. ಆದರೆ ಅದು ಕಷ್ಟ ಆಯಿತು. ಇದೇನು ಇಟ್ ವಾಸ್ ನಾಟ್ ದಟ್ ಈಸಿ. ಇಲ್ಲಿ ರೆಗ್ಯುಲೇಷನ್ಸ್ ಎಲ್ಲ ಇರೋದ್ರಿಂದ ಮಾಡೋಕ್ಕಾಗಲಿಲ್ಲ. ಆದರೆ ಬಹಳಷ್ಟು ಶಾಂತವಾಗಿದ್ದರು. ಅವತ್ತು ಪೂರ್ತಿ ದಿವಸ ಸಜ್ಞಾನದಲ್ಲೇ ಇದ್ದರು. ಯಾರಾದರೂ ಹೋಗಿ ಏನಾದರೂ ಹೇಳಿದ್ರೆ ಸುಮ್ಮನೆ ಕೇಳ್ಕೊಳ್ತಾ ಇದ್ದರು, ಆದರೆ ಮಾತಾಡ್ತಾ ಇರಲಿಲ್ಲ. ಆಮೇಲೆ ಮಾತೆಯವರ ಹೆಸರು ಹೇಳ್ತಾ ಇದ್ದರು ಕಂಪ್ಲೀಟಾಗಿ.
ಆಮೇಲೆ ರಾತ್ರಿ 12:57ಕ್ಕೆ 13ನೇ ತಾರೀಕು ಆಸ್ಟ್ರೇಲಿಯನ್ ಟೈಮ್, ಸಿಡ್ನಿ ಟೈಮ್ 13ನೇ ತಾರೀಕು ಬೆಳಗ್ಗೆ 12:57ಕ್ಕೆ ತಮ್ಮ ದೇಹವನ್ನು ಸಜ್ಞಾನದಲ್ಲೇ ಬಿಟ್ಟರು ಅಂತ ಹೇಳೋಕ್ಕೆ ಹೆಮ್ಮೆಯೂ ಆಗುತ್ತೆ, ದುಃಖವೂ ಆಗುತ್ತೆ. ಯಾಕೆಂದರೆ ಅಂಥ ಒಬ್ಬ ಮಹಾನ್ ವ್ಯಕ್ತಿನ ನಾವು ಕಳ್ಕೊಂಡ್ವಿ. ಇದೊಂದು ದೊಡ್ಡ ದುಃಖದ ಸಂಗತಿ. ಆದರೆ ಅವರು ಯಾವಾಗಲೂ ಹೇಳೋರು, ನಾವು ಸನ್ಯಾಸಿಗಳು, ನಾವು ವಾಪಸ್ ಹೋಗೋದು ಮಾತೆಯವ್ರ ಹತ್ರ. ಶ್ರೀರಾಮಕೃಷ್ಣ ಮಾತೆಯವರು ಎಲ್ಲ ಒಂದೇ, ನಮಗೆ ಶ್ರೀ ಶಾರದಾ ದೇವಿ ಮಾತೆಯವರು, ನಾವೆಲ್ಲ ಅವ್ರ ಹತ್ರನೇ ಹೋಗ್ತೀವಿ. ನಮಗೇನು ಹೆದರಿಕೆ ಇಲ್ಲ, ಹೆದರಬಾರ್ದು. ಸನ್ಯಾಸಿಗಳಾಗಿ ನಮ್ಗೆ ಯಾವ ಹೆದರಿಕೆಯನ್ನು, ಸಾಯೋದಕ್ಕೆ ಯಾವ ಹೆದರಿಕೆಯೂ ಇಲ್ಲ. ಹಾಗೇನೆ ಅವ್ರಿಗೆ ಯಾವತ್ತೂ ಅಂತ ಸಾಯೋ ಹೆದರಿಕೆಯೂ ಇರಲಿಲ್ಲ. ಎಲ್ಲ ಪರಿಸ್ಥಿತಿಯಲ್ಲೂ ಅವರು ಹದಗೆಡದೆ ಮತ್ತು ತುಂಬ ಸಾಹಸಿಕವಾಗಿ ಕೆಲಸ ಮಾಡೋರು. ಯಾರಿಗೂ ಹೆದರ್ತಾ ಇರಲಿಲ್ಲ. ಅಂಥ ಮನುಷ್ಯನ ಭಾಳ ಕಡಿಮೆ ನೋಡಿದ್ದೀನಿ. ಯಾರಿಗೂ ಹೆದರದೇ ಇರೋ ಮನುಷ್ಯನ ಭಾಳ ಕಡಿಮೆ ನೋಡಿದ್ದೀನಿ. ಅದಲ್ಲದೆ ಭಾಳ ಇದು ಪ್ರೇಮಿಕ ಸನ್ಯಾಸಿ ಅವರು. ಎಲ್ಲರನ್ನೂ ಪ್ರೀತಿಸೋವಂಥ ಒಂದು ಭಾವನೆ ಇತ್ತು ಅವರಲ್ಲಿ. ಜನಗಳೆಲ್ಲ ಬಂದರೆ ಹಾಗೇ ಆ ಚುಂಬಕ ಶಕ್ತಿ ಇತ್ತು ಅವರಲ್ಲಿ. ಮ್ಯಾಗ್ನೆಟಿಕ್ ಅಟ್ರಾಕ್ಷನ್ ಅಂತಾರಲ್ಲ, ಆ ರೀತಿ ಚುಂಬಕ ಶಕ್ತಿ ಇತ್ತು ಅವರಲ್ಲಿ. ಯಾರಾದರೂ ಬಂದರೆ ಒಂದು ಸತಿ ನೋಡಿದ್ರೆ ಸಾಕು, ಜನಗಳು ಅವ್ರನ್ನ ಅವರು ಆಕರ್ಷಿಸ್ತಾ ಇದ್ರು. ಎಷ್ಟೋ ಜನ ಕೇಳಿದ್ದೀನಿ, ಅವರೆಲ್ಲ ಒಂದೇ ಸತಿ ಬಂದು ನೋಡಿರೋದು, ಆದರೆ ಅವಾಗಲೂ ಜ್ಞಾಪಕ ಇಟ್ಕೊಂಡಿರ್ತಾರೆ. ಕೊನೆವರೆಗೂ ಅವರ ಸ್ಮೃತಿ ಶಕ್ತಿ ಅಗಾಧವಾಗಿತ್ತು. 100ನೇ ವಯಸ್ಸಲ್ಲೂ ಅವ್ರ ಸ್ಮೃತಿ ಶಕ್ತಿ ಅಂತೂ ಸ್ವಲ್ಪವೂ ಕುಂದಲಿಲ್ಲ. ಇದು ಒಂದು ದೊಡ್ಡ ವರದಾನ ಅಂತ ಹೇಳ್ಬೋದು, ಮತ್ತು ಇದು ದೇವರ ಕೃಪೆ ಅಂತಲೂ ಹೇಳ್ಬೋದು. ಸೊ ನಾವೆಲ್ಲ ಅಂಥ ಮಹಾನ್ ವ್ಯಕ್ತಿನ ಕಳ್ಕೊಂಡಿದ್ದೀವಿ. ಆದರೆ ಅವರು ತೋರಿಸಿದ ಮಾರ್ಗ ಅದು ದಾರಿ ದೀಪವಾಗಿ ನಮ್ಮ ಹತ್ರ ಇರುತ್ತೆ. ಈ ಎಲ್ಲರೂ ನಾವು ಈಚ್ ಸೋಲ್ ಈಸ್ ಪೊಟೆನ್ಷಿಯಲಿ ಡಿವೈನ್ ಅಂತ ಸ್ವಾಮಿ ವಿವೇಕಾನಂದರ ಉಕ್ತಿ ಹೊಂದಿದೆ. ಪ್ರತಿಯೊಬ್ಬನಲ್ಲೂ ದೈವತ್ವ ಇದೆ, ಒಳಗಡೆ ಇದೆ. ಆದ್ದರಿಂದ ಆ ದೈವತ್ವವನ್ನು ಪ್ರಕಾಶಿಸಬೇಕಷ್ಟೇ. ಈ ದೈವತ್ವವನ್ನು ಪ್ರಕಾಶಿಸುವ ಶಕ್ತಿ ಬರೋದು ತಮ್ಮ ಆತ್ಮ ಬಲ ಮತ್ತು ಕಂಟ್ರೋಲ್. ಅಂದರೆ ಕಂಟ್ರೋಲ್ ಇದ್ದ ಕನ್ನಡದಲ್ಲಿ ಏನು ಹೇಳ್ತೀವಿ, ಕಂಟ್ರೋಲ್ ಮಾಡಿ ನಿಗ್ರಹ ಕರೆಕ್ಟ್. ನಿಗ್ರಹ ಆತ್ಮ ನಿಗ್ರಹ ಇರಬೇಕು. ಮನಸ್ಸನ್ನು, ಶರೀರವನ್ನು ನಿಗ್ರಹ ಮಾಡ್ಕೋಬೇಕು. ಅಂಥ ಒಂದು ಶಕ್ತಿ ಅವರಲ್ಲಿತ್ತು. ಅವರ ಸಂದೇಶ ಇಷ್ಟೇ, ಇನ್ನೇನಿಲ್ಲ. ಪ್ರತಿಯೊಬ್ಬರಲ್ಲೂ ಆ ಹುದುಗಿರುವ ದೈವಶಕ್ತಿಯನ್ನು ನೀವು ಎಬ್ಬಿಸಿ, ಅದನ್ನು ಎದ್ದೇಳು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರಲ್ಲ, ಆ ದೈವತ್ವವನ್ನು ಹೊರಗೆ ತರಬೇಕು. ಅದೇ ನಮ್ಮ ಜೀವನದ ಉದ್ದೇಶ. ಎಲ್ಲಿಂದ ನಾವು ಬಂದ್ವೋ ಅಲ್ಲಿಗೆ ವಾಪಸ್ ಹೋಗಲೇಬೇಕು. ಯಾರೂ ಇಲ್ಲಿ ನಿರಂತರವಾಗಿರೋದಕ್ಕೆ ಬಂದಿರೋದು ಸ್ವಲ್ಪ ದಿವಸ ಅಷ್ಟೇ, ಸ್ವಲ್ಪ ದಿವಸ ಇರೋದಕ್ಕೆ. ಮತ್ತು ಅದನ್ನೇ ನಾವು ಆ ದೈವತ್ವವನ್ನು ನಾವು ಯಾವಾಗ ಅವೇಕನ್ ಮಾಡ್ತೀವೋ, ಅದನ್ನು ಎಳಿಸ್ತೀವೋ, ಆಗ ನಮ್ಮ ಜೀವನ ಸಾರ್ಥಕವಾಗುತ್ತೆ. ಬೇರೆಯವರ ಜೀವನವನ್ನು ನಾವು ಸಾರ್ಥಕವಾಗಿ ಮಾಡ್ತೀವಿ ಅನ್ನೋ ಈ ಒಂದು ಸಂದೇಶ ಅವರ ಜೀವನದಿಂದ ನಮಗೆ ಸಿಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ನನ್ನ ಹೆಸರು ಪದ್ಮಿನಿ ಬಾಯ್. ನಾನು ಸ್ವಾಮಿ ಶ್ರೀಧರಾನಂದ ಮಹಾರಾಜ್ ಅವರ ಸಾವಿರಾರು ಭಕ್ತಾದಿಗಳಲ್ಲಿ ಒಬ್ಬಳು. ಅವರ ಭಕ್ತಾದಿಗಳು ಭಾರತಾದ್ಯಂತ ಇದ್ದಾರೆ. ನಾವು ಇಲ್ಲಿ ಸಿಡ್ನಿದ್ರಲ್ಲಿ ಸ್ವಾಮೀಜಿಯವರನ್ನು ಭೇಟಿಯಾಗಿದ್ದು, ಸ್ವಾಮಿ ಶ್ರೀಧರಾನಂದ ಅವರು ಆಸ್ಟ್ರೇಲಿಯಾಗೆ ಇಯರ್ 2000 ರಾಮಕೃಷ್ಣ ಮಠ್ ಅಂಡ್ ಮಿಷನ್ ಬೇಲೂರ್ ಅವರನ್ನ ವೇದಾಂತ ಸೆಂಟರ್ ಸಿಡ್ನಿಗೆ ಮುಖ್ಯಸ್ಥರಾಗಿ ನೇಮಿಸಿ ಆಸ್ಟ್ರೇಲಿಯಾಗೆ ಕಳಿಸ್ಕೊಟ್ರು. ಸ್ವಾಮೀಜಿ ಇಲ್ಲಿ ಬಂದು ತಮ್ಮ ಆಧ್ಯಾತ್ಮಿಕ ಪ್ರವಚನಗಳ ಮೂಲಕ ವೇದಾಂತ ತತ್ವಗಳನ್ನು
ಆಸ್ಟ್ರೇಲಿಯಾದ ಎಲ್ಲ ಮೇಜರ್ ಸಿಟೀಸ್ ಲೈಕ್ ಮೆಲ್ಬರ್ನ್, ಬ್ರಿಸ್ಬೇನ್, ಅಡಿಲೇಡ್, ಪರ್ತ್, ಇವನ್ ನ್ಯೂಜಿಲ್ಯಾಂಡ್ ಮತ್ತೆ ಇತ್ತೀಚೆಗೆ ಕ್ಯಾನ್ಬರಾ, ಅಲ್ಲೂ ವೇದಾಂತವನ್ನು ಬೆಳೆಸಿ ಇಲ್ಲೆಲ್ಲ ವೇದಾಂತವನ್ನು ಬೆಳೆಸೋದಿಕ್ಕೆ ತುಂಬಾ ಮುಖ್ಯ ಕಾರಣಸ್ಥರಾಗಿದ್ದಾರೆ. ಅವರು ಸ್ವಾಮಿ ಶ್ರೀಧರಾನಂದ ಮಹಾರಾಜ್ ಅಂದ್ರೆ ಅವರ ಪ್ರವಚನಗಳಿಂದಾನೇ ಅವರು ತುಂಬಾ ಖ್ಯಾತಿಯಾಗಿದ್ದು. ಅದರಲ್ಲೂ ಅವರ ಇಂಗ್ಲಿಷ್ ಅಲ್ಲಿ ಅವರು ಕೊಡ್ತಾ ಇದ್ದ ಪ್ರವಚನಗಳು, ಅವರು ಅನೇಕ ವಿಷಯಗಳ ಬಗ್ಗೆ ಮಾತಾಡ್ತಾ ಇದ್ರು. ಲೈಕ್ ಭಗವದ್ಗೀತೆ, ಉಪನಿಷತ್, ಮತ್ತೆ ಕೆಲವಾರು ವೇದಾಂತ ಫಿಲಾಸಫಿ ಟಾಪಿಕ್ಸ್ ಲೈಕ್ ಇದು ವ್ಯಾಲ್ಯೂ ಆಫ್ ಹ್ಯೂಮನ್ ಲೈಫ್, ಪರ್ಪಸ್ ಆಫ್ ಹ್ಯೂಮನ್ ಲೈಫ್, ಹೌ ಟು ಮ್ಯಾನಿಫೆಸ್ಟ್ ಡಿವಿನಿಟಿ ವಿತಿನ್, ಕರ್ಮಯೋಗ ಅಂದ್ರೆ ಹೇಗೆ ನಾವು ನಮ್ಮ ದಿನಚರಿಯ ಕೆಲಸಗಳನ್ನು ಮಾಡುತ್ತಾ ಥರ್ಡ್ ಡೈಮೆನ್ಷನ್ ಅಂದ್ರೆ ದೇವರನ್ನು ಹೇಗೆ ನಾವು ಅದರಲ್ಲಿ ಕಾಣುತ್ತಾ ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದನ್ನ ತುಂಬಾ ಸುಲಭವಾಗಿ ಶ್ರೀರಾಮಕೃಷ್ಣ ಪರಮಹಂಸರ ಮತ್ತೆ ಶಾರದಾ ದೇವಿ ಅವರ ಜೀವನವನ್ನು ಮತ್ತೆ ಅವರು ಹೇಳ್ಕೊಟ್ಟಿರುವ ಇದರಲ್ಲಿ ಎಲ್ಲ ನಮ್ಗೆ ಅವರ ಟೀಚಿಂಗ್ಸ್ ಮೂಲಕ ನಮಗೆ ಈ ಎಲ್ಲ ವಿಷಯಗಳು ಸುಲಭವಾಗಿ ಹೇಳ್ಕೊಡ್ತಾ ಇದ್ರು. ಮತ್ತೆ ಅಷ್ಟೇ ಅಲ್ಲದೆ ಏನೇ ಕಷ್ಟಗಳು ಅಥವಾ ಪ್ರಶ್ನೆಗಳು ಯಾವುದೇ ಟಾಪಿಕ್ ವಿಷಯದಲ್ಲಿ ಇದ್ರೂ ಅವರ ಸಲಹೆಯನ್ನು ಪಡೆದರೆ ಖಂಡಿತವಾಗಿ ಪರಿಹಾರ ಸಿಗತ್ತೆ ಅನ್ನೋ ದೃಢವಾದ ನಂಬಿಕೆಯಿಂದ ಭಕ್ತಾದಿಗಳು ಅವರ ಹತ್ರ ಬರ್ತಾ ಇದ್ರು. ಅದಕ್ಕೆ ಮುಖ್ಯವಾದ ಕಾರಣ ಏನಂದ್ರೆ ಹಿ ವಾಸ್ ಎ ರಿಯಲೈಸ್ಡ್ ಸೋಲ್. ಅದೇ ಅಂತಹ ಮಹಾನ್ ಸ್ವಾಮಿಗಳ ನೆರಳು ನಮಗೆ ಅದರಲ್ಲೂ ಈ ಪರದೇಶದಲ್ಲಿ ಸಿಕ್ಕಿದ್ದು ನಮ್ಮ ಈ ಪುಣ್ಯದ ಫಲ ಅಂತಾನೆ ನಾನು ಅನ್ಕೋಬೇಕು. ನಮ್ಮ ಈ ಆಧ್ಯಾತ್ಮಿಕ ಗುರಿಯನ್ನು ತಲುಪಲು ಈ ಸ್ವಾಮಿ ಶ್ರೀಧರಾನಂದ ಅವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರ್ಲಿ ಅಂತ ಕೇಳ್ಕೊಳ್ತಾ, ನಿಮ್ಮ ರೇಡಿಯೋದಲ್ಲಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ, ನಾನು ಶ್ರೀನಿವಾಸರಾವ್ ಅಂತ. ಸ್ವಾಮಿ ಶ್ರೀಧರಾನಂದ ಜಿ ಅವರು ನಮಗೆ ಜೀವನ ಹೇಗೆ ನಡೆಸಬೇಕಂತ ಇಲ್ಲಿ ವೇದಾಂತ ಸೆಂಟರ್ಗೆ ನಾವು 2011ರಿಂದ ಬರ್ತಾ ಇದ್ವಿ. ಸೊ ಇಲ್ಲಿ ಬಂದ ಮೇಲೆ ಸ್ವಾಮೀಜಿ ಅವರ ಪರಿಚಯ ಆಗಿ ಅವರು ನಮಗೆ ಜೀವನ ಹೇಗೆ ನಡೆಸಬೇಕು ಅಂತ ಅವರಿಂದ ನಾವು ಕಲ್ತ್ವಿ. ಇಲ್ಲಿ ಬಂದ ಮೇಲೆ ನಮ್ಮ ಜೀವನನೇ ಬದಲಾಯಿಸಿದವರು ಅವರು ನಮ್ಮ ಗುರುಗಳು. ಅವರಿಂದ ನಾವು ದೀಕ್ಷೆ ತಗೊಂಡ್ವಿ. ಸೊ ಅದಾದಮೇಲೆ ಗುರುಗಳಂದರೆ ತಂದೆ ಸಮಾನ. ಸೊ ತಂದೆ ತಾಯಿ ಎಲ್ಲ ಅವ್ರ ಪಾದದಲ್ಲಿ ನಾವು ಅರ್ಪಣೆ ಮಾಡಿ, ನಮ್ಮ ಜೀವನನೇ ಅರ್ಪಣೆ ಮಾಡಿ ಇದು ಮಾಡಿದ್ದೀವಿ. ನಮ್ಮ ತಂದೆ ತಾಯಿಗಳು ಅವರು ಈ ಲೋಕ ಬಿಟ್ಟು ಹೋದಾಗ ಎಷ್ಟು ನಮಗೆ ಸಂಕಟ ಆಯಿತೋ ಅದಕ್ಕಿಂತ 100ರಷ್ಟು ಸಂಕಟ ಆಗಿದೆ. ಯಾಕಂದರೆ ಅವರು ಆ ಥರ ಪ್ರೀತಿ ನಮಗೆ ತೋರಿಸ್ತಾ ಇದ್ರು. ಈ ಪ್ರೀತಿನ ನಾವು ಇನ್ನು ಯಾವ ರೀತಿ ನಾವು ಪಡಿತೀವೋ ಅನ್ನೋದು ನಮ್ಗೆ ಗೊತ್ತಾಗಲ್ಲ. ಬಟ್ ಅವರು ಹೇಳ್ತಾಯಿದ್ರು, ನಾನು ಹೋದ್ಮೇಲೂ ಗುರು ಮಹಾರಾಜನ ನೀವು ಪ್ರೀತಿ ಮಾಡಿದ್ರೆ ಜೀವನದಲ್ಲಿ ಅದಕ್ಕಿಂತ ದೊಡ್ಡದಿನ್ನೇನಿಲ್ಲ ಅಂತ ಹೇಳ್ತಾಯಿದ್ರು. ಸೊ ಅವ್ರ ವಾಕ್ಯನ ನಾವು ಕಾಪಾಡ್ಕೊಂಡು ಹೋದರೆ ಅದೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಇದೆ ಅಂತ ಅಂದ್ಕೊಳ್ತೀವಿ. ಅವ್ರ ಬಗ್ಗೆ ಹೇಳೋದು ಇನ್ನು ತುಂಬ ಬೇಕಾದಷ್ಟಿದೆ. ಆದರೆ ಹೇಳ್ತಾನೆ ಇರ್ಬೋದು. ಸ್ವಾಮಿ ಆತ್ಮಚಂದ ಅವ್ರು ಹೇಳೋ ಥರ ಹೇಳ್ತಾನೆ ಇರ್ಬೋದು. ಆದರೆ
ಅವರಿಂದ ನಾವು ಹೇಳ್ದಾಗೆ ಅಷ್ಟೇ, ಇನ್ನೇನಿಲ್ಲ. ನಮಸ್ಕಾರ. ವೆರಿ ಗುಡ್. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸ್ವಾಮಿ ಆತ್ಮೇಶಾನಂದ, ಪದ್ಮಿನಿ ಮತ್ತು ಶ್ರೀನಿವಾಸ ರಾವ್ ಅವರಿಗೆ ನಮ್ಮ ಕೃತಜ್ಞತೆಗಳು. ಈಗ ಒಂದು ಸ್ಪಾನ್ಸರ್ ಸಂದೇಶ ಕೇಳೋಣ. Hi, I'm AJ to tell you about Cactus Imaging, a printer like no other, with large format commercial printing of the highest quality for billboards, banners, vehicle wraps, street furniture, retail displays and interior signage, building wraps and hoardings, fabric printing and much more. Yes, 2RRR sponsor Cactus Imaging, a printer like no other. For further inquiry, go to cactusimaging.com.au. Cactus Imaging, a printer like no other. 101 Music, an Australian production music catalog of over 250,000 track titles to suit your audio production needs. Music to propel the stories you want to tell. Whether it's a local brand advertisement or underscoring a television series, 101 Music delivers emotional solutions through music. Go to www.101.audio, search catalogs to license the music you need. 101 Music is a proud sponsor of 2RRR. Are you interested in reducing toy waste and joining a toy library? Maybe you're looking to save money and connect with other families and children in the local community. Then visit the Lane Cove Toy Library at 47 Burns Bay Road, Lane Cove. Opening hours are Thursdays to Saturdays, 9:30 a.m. to 12 p.m. ಇದು ಸಿಡ್ನಿ ಕನ್ನಡವಾಣಿ 2RRR ಕ್ಷೇತ್ರದಿಂದ ಹೊರಬರುತ್ತಿರುವ ಕನ್ನಡ ಕಾರ್ಯಕ್ರಮ. ಇನ್ನು ನಮ್ಮ ಎದುರಿಗಿರುವ ಮಹನೀಯರಿಗೆ ಹೇಳ್ತಾ ಇದ್ದೀನಿ, ಊಟ ಒಳ್ಳೆ ಆಹಾರ ಅಂದ್ಬಿಟ್ರೆ ನನ್ನಂಥವ್ರಿಗೆ ಏನನ್ಸುತ್ತೆ, ನಮ್ಮ ಧೋರಣೆ ಏನು ಅಂತ ಒಂದು ಈ ಹಾಡಿನ ಮೂಲಕ ಕೇಳ್ಕೊಂಡು ಆಮೇಲೆ ಶಶಿಕಾಂತ್ ಅವ್ರನ್ನ ಆಹ್ವಾನ ಕೊಡೋಣ. ಅವ್ರಿಗೆ ಒಳ್ಳೆ ಸೆಗವೆ ಕೊಡ್ತಾ ಇದ್ದೀರಾ. ಊಟ ಅಂದ ತಕ್ಷಣ ಇವೆಲ್ಲ ನನಗೆ ಸಾಟಿ ವಿವಾಹ ಭೋಜನವಿದು ವಿಚಿತ್ರ ಭಕ್ಷ್ಯಗಳಿವು ದಿಗರಿಗೆ ಔತಣವಿದು ಗೊಂಡು ತನಗೆ ಬಂದು. ಇದು ಯಾವ ಚಿತ್ರದ್ದು ಅಂತ ಹೇಳ್ತೀರಾ? ಮಾಯಾ ಬಜಾರ್ ಬೇಡ. ಈಗ ನೋಡಿ, ನಾವೇನೋ ಒಳ್ಳೆ ಊಟ ಅಂದರೆ ಹೀಗೆ ಕುಣಿದಾಡ್ಬಿಡ್ತೀವಿ. ಆದರೆ ಶಶಿಕಾಂತ್ ಅವರು ಬಂದಿಲ್ಲಿ ಹೇಳ್ತಾ ಇದ್ದಾರೆ, ಅಪ್ಪ ದಯವಿಟ್ಟು ಹೀಗೆ ಮಾಡಬೇಡಿ ಅಂತ ಹೇಳೋಕ್ಕೆ ಶಶಿಕಾಂತ್ ಅವರು ಬಂದಿದ್ದಾರೆ ಇವತ್ತು. ನಾನು
ಹಾಗೆ ಹೇಳೋದ್ರೆ ಇವರನ್ನೇ ಸ್ಟುಡಿಯೋಗೆ ಸೇರಿಸಿದ್ರಿ. ಅಲ್ಲ, ಹಾಗೆ ಮಾಡಬೇಡಿ ಅಂತ. ಅಲ್ಲ ಶ್ರೀನಿವಾಸ್, ಸದ್ಯ ಈ ಸಿನಿಮಾ ಮುಂಚೆ ಬಂದು ಅವನು ಭೋಜನ ಎಲ್ಲ ಎಂಜಾಯ್ ಮಾಡ್ಬಿಟ್ಟ. ಅವನೇನಾದ್ರು ಶಶಿಕಾಂತ್ ಮಾತು ಮುಂಚೆ ಕೇಳಿದ್ದಿದ್ರೆ ಈ ಹಾಡೇ ಇರ್ತಿರ್ಲಿಲ್ವಲ್ಲ. ಆದ್ರಿಂದ ನಾವು ಶಶಿಕಾಂತ್ ಅವ್ರಿಗೆ ನಾವು ಯಾವ ಒಂದು ಪರಿಚಯ ಮಾಡುವ ಅಗತ್ಯ ಕೂಡ ಇಲ್ಲ. ಆಹಾರ ಕ್ರಮದಲ್ಲಿ ತುಂಬ ಕಟ್ಟುನಿಟ್ಟಾಗಿ ಇರುವಂಥ ಇವರು. ನಾನು ಹಿಂದೆ ಹೇಳಿದಾಗೆ ನಮ್ಮ ಆಹಾರ ಕ್ರಮ ಹೇಗಿರಬೇಕು ಅನ್ನೋದಕ್ಕೆ ಯಾವುದೋ ಉದಾಹರಣೆ ಕೊಡೋಕ್ಕಿಂತ ಇವರೇ ಒಂದು ಉದಾಹರಣೆ ಆಗಿದ್ದಾರೆ ಇವತ್ತು. ಇವಾಗ ಶಶಿಕಾಂತ್ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಶಶಿಕಾಂತ್ ಅವರೇ. ನಮಸ್ಕಾರ ಶ್ರೀನಿವಾಸ್. ಇವಾಗ ಅಪ್ಪಣೆ ಆಗ್ಬೇಕೀಗ. ಧನ್ಯವಾದಗಳು ಶ್ರೀನಿವಾಸ್ ಅವರೇ, ನಮಸ್ಕಾರ. ತುಂಬ ದೊಡ್ಡ ಮಾತನ್ನೇ ಹೇಳಿಬಿಟ್ರಿ ನನ್ನ ವಿಚಾರದಲ್ಲಿ, ಉದಾಹರಣೆ ಅಂತ. ಅದನ್ನ ಉದಾಹರಣೆನೋ ಇಲ್ವೋ ಅದನ್ನ ಬೇರೆಯವ್ರಿಗೆ ಬಿಡ್ತೀನಿ ನಾನು ನಿರ್ಧಾರ ಮಾಡೋದಕ್ಕೆ. ಆದರೆ ಈ ಹಾಡಾದ್ಮೇಲೆ ನಾನು ಆಡೋ ಮಾತುಗಳು ಅದಕ್ಕೆ ತುಂಬಾ ವ್ಯತಿರಿಕ್ತ ಅಂತ ಅನ್ಸುತ್ತೆ ನನಗೆ. ಇರ್ಲಿ, ಸುಮ್ಮನೆ ತಮಾಷೆಗೆ ಅಷ್ಟೇ ಹೇಳಿ. ಆಯ್ತು. ಮೊದಲು ಶುರು ಮಾಡೋಕ್ಕಿಂತ ಮುಂಚೆ ಅಸ್ವೀಕಾರ ಸೂಚನೆ ಅಂದರೆ ಡಿಸ್ಕ್ಲೈಮರ್ ಅಂದು, ನಾನು ಯಾವ ಆರೋಗ್ಯ ಅಥವಾ ವ್ಯಾಯಾಮ ಅಥವಾ ಪೌಷ್ಟಿಕ ತಜ್ಞನೂ ಅಲ್ಲ. ಇಲ್ಲಿ ಈಗ ಮಾತನಾಡಲು ನನ್ನ ಏಕೈಕ ಅರ್ಹತೆ ಅಂದ್ರೆ ನಾನು ಅತ್ಯಂತ ಅನುಭವ ಹೊಂದಿರುವ ಒಬ್ಬ ಬಹಳ ದೊಡ್ಡ ಹೆದರ್ಪುಕ್ಲ ಮತ್ತು ಹೈಪೋಕಾಂಡ್ರಿಯಾ. ನನ್ನ ಆರೋಗ್ಯದ ಬಗ್ಗೆ ಯಾವಾಗಲೂ ಹೆದರಿ ಚಿಂತಿಸುತ್ತಿರುವವನು. ಅದು ಬಿಟ್ಟರೆ ನನಗೆ ಇನ್ಯಾವ ಅರ್ಹತೆನೂ ಇಲ್ಲ. ಒಂಥರ ಹಾಡು ಹೇಳಕ್ಕೆ ಬರದೇ ಇದ್ರೂ, ಒಂದೇ ಒಂಚೂರು ಸಂಗೀತ ಜ್ಞಾನ ಇಲ್ಲದೆ ಇದ್ರೂ ಕೂಡ ನಾವು ಧೈರ್ಯವಾಗಿ ಸಭಾಮಂಟಪ ಏರಿ ಹಾಡು ಹೇಳೇ ಬಿಡ್ತೀವಲ್ಲ, ಇದು ಸ್ವಲ್ಪ ಹಾಗೆ ಅನ್ಕೊಳ್ಳಿ. ಪೀಠಿಕೆ ಅಥವಾ ಮುನ್ನುಡಿ ಕೊಡಬೇಕು ಅಂತಂದ್ರೆ ನಟರಾಜ್ ಅವರ ಸಲಹೆ ಮತ್ತು ಉಷಾ ಶ್ರೀನಿವಾಸ್ ಅವರು ಕೂಡ ನಮ್ಮ ಈ ರೇಡಿಯೋ ಚಾನೆಲ್ಗೆ ಎರಡು ಮೂರು ವಾರದ ಹಿಂದೆ ಒಂದು ಕರೆ ಮಾಡಿ ಕೋರಿಕೆ ಸಲ್ಲಿಸಿದ್ರು. ಅದ್ರ ಮೇರೆಗೆ ಈ ಒಂದು ಕಾರ್ಯಕ್ರಮದ ಪ್ರಸ್ತುತಿ ಮಾಡೋ ಯೋಚನೆ ಬಂತು. ನನ್ನ ಗಮನ ಈ ಆರೋಗ್ಯಕರ ಜೀವನ ಶೈಲಿಯ ಕಡೆ ಹೋದ ಕಾರಣ ಏನಂದ್ರೆ, ಇತ್ತೀಚೆಗೆ ನಾನು ನನ್ನ ಆರೋಗ್ಯದಲ್ಲಿ ಹಲವಾರು ಏರುಪೇರುಗಳನ್ನು ಎದುರಿಸಿದ ಮತ್ತು ಇನ್ನೂ ಅನುಭವಿಸುತ್ತಿರುವ ಕಾರಣಗಳು ಅಸಾಮಾನ್ಯ ಹೃದಯ ಬಡಿತ ಅಂದರೆ ಏಟ್ರಿಯಲ್ ಫಿಬ್ರಿಲೇಷನ್, ಮಧುಮೇಹ ಅಂದರೆ ಡಯಾಬಿಟಿಸ್ ಕಾಯಿಲೆ ಮುಂತಾದವುಗಳು. ಅದಲ್ಲದೆ ಜೀವಂತವಾಗಿರುವ ತನಕ ಎಷ್ಟು ಸಾಧ್ಯವೋ ಅಷ್ಟು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಕ್ರಿಯಾಶೀಲರಾಗಿ ಇರುವ ಉದ್ದೇಶ ಮತ್ತು ಅಪೇಕ್ಷೆ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನಂ ಎನ್ನುವ ಒಂದು ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ನಾವು ಜ್ಞಾಪಿಸಿಕೊಳ್ಳಬಹುದು. ನಾನು ಹಮ್ಮಿಕೊಂಡಿರುವ ಅಭ್ಯಾಸ ಮಾಡುತ್ತಿರುವ ಈ ಶಿಸ್ತು ಈ ಒಂದು ಉದ್ದೇಶವನ್ನು ನಿಜ ಮಾಡಬಹುದೇನೋ ಎಂಬ ಅಪೇಕ್ಷೆ ಮತ್ತು ನಿರೀಕ್ಷೆ. ಕೊನೆಗೆ ನಾವು ಏನೇ ತ್ರಿಪುರಲಾಗ ಹಾಕಿದ್ರೂ ನಮ್ಮ ಜೀವನದಲ್ಲಿ ಏನಾಗಬೇಕು ಅದು ಆಗುವುದನ್ನು ತಪ್ಪಿಸಲಾಗುವುದಿಲ್ಲ. ಎಲ್ಲ ಆ ದೇವರ ಆಶೀರ್ವಾದ ಅಥವಾ ದೈವೇಚ್ಛೆ ಎಂದು ಪರಿಗಣಿಸಿ ಮುಂದುವರಿಯುವುದು ಅನಿವಾರ್ಯ. ಅದು ಅಲ್ಲದೆ ನಮ್ಮ ಕಾಯಿಲೆಗಳು ವಂಶ ಪರಂಪರೆಯ ಕಾರಣವಾಗಿದ್ದಲ್ಲಿ ಅವುಗಳನ್ನು ಶಿಸ್ತು ಅಥವಾ ಜೀವನ ಶೈಲಿಯ ಬದಲಾವಣೆಗಳಿಂದ ಸರಿಪಡಿಸಲು ಸಾಧ್ಯವಿಲ್ಲ ಅನ್ನುವುದನ್ನು ಗಮನದಲ್ಲಿ ಇಟ್ಟುಕೊಳ್ಳಬೇಕು. ಮುಂದುವರಿಯುತ್ತಾ ಆಹಾರ ಸೇವನೆಯ ವಿಚಾರದಲ್ಲಿ ನನ್ನ ಕೆಲವು ಮಂತ್ರಗಳು ಏನು ಅಂತಂದರೆ, ನಾವು ವಯಸ್ಸಾದ ಹಾಗೆ ನಮ್ಮ ಆಹಾರ ಸೇವಿಸುವ ಮತ್ತು ನಮ್ಮ ಜೀವನ ಶೈಲಿಯನ್ನು ಮಾನಸಿಕವಾಗಿ ರೂಪಾಂತರ ಅಥವಾ ಪರಿವರ್ತನೆಗೊಳಿಸುವ ಬದಲು ನಮ್ಮ ಆಸೆ ಆಕಾಂಕ್ಷೆಗಳನ್ನು ಅದುಮಿ ನಿರೋಧ ಅಥವಾ ನಿರ್ಬಂಧನೆಗೆ ಒಳಪಡಿಸಿದರೆ ಯಾವ ಸೂತ್ರವೂ ಲಭಿಸುವುದಿಲ್ಲ. ವಯಸ್ಸಾಗುತ್ತಿದ್ದ ಹಾಗೆ ಪ್ರಲೋಭಗಳಿಗೆ ಒಳಗಾಗದೆ ನಮ್ಮ ಜೀವನವನ್ನು ಸ್ವಲ್ಪ ದೊಡ್ಡ ದೃಷ್ಟಿಕೋನದಲ್ಲಿ ನೋಡುವುದು ಮುಖ್ಯ ಮತ್ತು ಅನಿವಾರ್ಯ ವಯಸ್ಸಾಗ್ತಿದ್ದ ಹಾಗೇನೆ. ಇದಕ್ಕೆ ಒಂದು ಉದಾಹರಣೆ ಕೊಡಬೇಕು ಅಂತಂದರೆ, ಶ್ರೋತೃಗಳೇ, ನಾವು ಚಿಕ್ಕವರಾಗಿದ್ದಾಗ ಆಟ ಸಾಮಾನ ನೋಡಿದ್ರೆ ನಮಗೆ ಟೆಂಪ್ಟೇಷನ್ ಆಗ್ತಾ ಇತ್ತು, ಪ್ರಲೋಭ ಆಗ್ತಾ ಇತ್ತು. ನಾವು ಬೆಳೆದ ಹಾಗೇನೆ ಆ ಟೆಂಪ್ಟೇಷನ್ ಅಥವಾ ಪ್ರಲೋಭ ಹೊರಟೋಯ್ತು. ಇವಾಗ ಆಟ ಸಾಮಾನು ನೋಡಿದ್ರೆ ನಾವು ಅಷ್ಟೊಂದು ಎಕ್ಸೈಟ್ ಆಗೋದಿಲ್ಲ. ಅದೇ ಥರವೇ ನಮಗೆ ವಯಸ್ಸಾಗ್ತಿದ್ದ ಹಾಗೇನೆ ಹುಡುಗರಾಗಿದ್ದಾಗ ಬೆಳೆಯುವಾಗ ಊಟ ತಿಂಡಿಗಳ ಬಗ್ಗೆ ಇದ್ದ ಆಸಕ್ತಿ ಒಂದು ವಯಸ್ಸು ಆಗೋದ್ಮೇಲೆ ಇಲ್ವೂ ಇಲ್ಲ, ಇರಲೂಬಾರ್ದು ಅದನ್ನು ನಾನು ಹೇಳ್ತಾ ಇರೋದು ಇದಕ್ಕೆ ಸಂಬಂಧಪಟ್ಟಿದ್ದಿವಾಗ. ನನ್ನ ಬಾಲ್ಯದಿಂದ ಯುವಕ ಕಾಲದವರೆಗೆ ನನ್ನ ತಾಯಿಯವರು ನನ್ನ ನೋಡಿಕೊಂಡು ರುಚಿಯಾದ ಆಹಾರವನ್ನು ತಯಾರಿಸುತ್ತಿದ್ದರು. ಮದುವೆಯಾದ ನಂತರ ನನ್ನ ಹೆಂಡತಿ ಕೂಡ ಅದೇ ರೀತಿ ರುಚಿಯಾದ ಆಹಾರವನ್ನು ತಯಾರಿಸಿ ಬಡಿಸುತ್ತಿದ್ದರು.
ಭಾರತದಲ್ಲೇ ಹಲವಾರು ಕಡೆ ಮತ್ತು ಭಾರತದ ಹೊರಗಡೆ ಕೂಡ ಬೇಕಾದಷ್ಟು ತಿಂದು ಕುಡಿದು ಎಲ್ಲ ಆಯಿತು. ಈಗ ಅದನ್ನೆಲ್ಲ ಸ್ವಲ್ಪ ಕಮ್ಮಿ ಮಾಡುವ, ಹತೋಟಿಯಲ್ಲಿ ಇಡುವ ಕಾಲ ಬಂದಿದೆ. ಈ ಮನೋಭಾವ, ಈ ದೃಷ್ಟಿಕೋನ ಆರೋಗ್ಯಕರ ಜೀವನಕ್ಕೆ ಅಗತ್ಯಕ್ಕಿಂತ ಹೆಚ್ಚು ತಿನ್ನುವ ಪ್ರಲೋಭವನ್ನು ತಡೆಯಲು ಸಹಾಯ ಮಾಡಬಹುದೇನೋ ಅಂತ. ನಾನು ರುಚಿಯಾದ ಪರಿಪೂರ್ಣವಾದ ತಿನಿಸುಗಳನ್ನು ತಯಾರಿಸಿ ನಾನೇ ತಿನ್ನುವುದಕ್ಕಿಂತ ಇತರರೊಂದಿಗೆ ಹಂಚಿಕೊಳ್ಳುವುದರಲ್ಲಿ ಈಗ ಹೆಚ್ಚು ಪಡುತ್ತೇನೆ. ನನ್ನ ಹಿಂದಿನ ವರ್ಷಗಳಲ್ಲಿ ಇತರರು ಮಾಡಿ ನನಗೆ ನೀಡಿದ್ದಾರೆ ಅಲ್ಲವೇ, ಅದೇ ಥರ ಈಗ ನಾನು ಯಾತಕ್ಕೆ ಅದೇ ಥರ ಮಾಡಿ ಬೇರೆಯವ್ರಿಗೆ ನೀಡಬಾರ್ದು ಅನ್ನೋ ಒಂದು ಯೋಚನೆ ಬಂದಿದೆ. ಜೊತೆಗೆ ಆರೋಗ್ಯಕರ ಜೀವನ ಶೈಲಿಯ ಪ್ರಯಾಣದಲ್ಲಿ ನಾನು ಹಲವಾರು ರುಚಿಯಾದ ಮತ್ತು ಆರೋಗ್ಯಕರವಾದ ಪಾಕಸೂತ್ರಗಳನ್ನು ಕೂಡ ಕಂಡು ಯಶಸ್ವಿಯಾಗಿ ಪ್ರಯತ್ನಿಸಿದ್ದೇನೆ. ನಾವು ನಮ್ಮ ಆಹಾರ ಸೇವನೆಯಲ್ಲೂ ಕೂಡ ವಿಜ್ಞಾನ ಜ್ಞಾನವನ್ನು ಉಪಯೋಗಿಸಿ ನಮ್ಮ ಗುರಿಗಳನ್ನು ಸ್ಮಾರ್ಟ್ SMART ಗುರಿಗಳಾಗಿ ಪರಿವರ್ತಿಸಿಕೊಳ್ಳಬಹುದು. ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ, ಮೆಷರಬಲ್ ಅಂದರೆ ಅಳೆಯಬಹುದಾದ, ಅಚೀವಬಲ್ ಅಂದರೆ ಸಾಧಿಸಬಹುದಾದ, ರಿಲೆವೆಂಟ್ ಅಂದರೆ ಸೂಕ್ತವಾದ ಮತ್ತು ಟೈಮ್ ಸ್ಪೆಸಿಫಿಕ್ ಅಂದರೆ ನಿರ್ದಿಷ್ಟ ಸಮಯದಲ್ಲಿ ಮಾಡಬಹುದಾದ ಗುರಿಗಳಿಗೆ ಬದ್ಧರಾಗಿ ಮತ್ತು ನಿರಂತರವಾಗಿ ಗುರಿಗಳ ವಿರುದ್ಧ ಕಾರ್ಯಕ್ಷಮತೆಯನ್ನು ಆಗಾಗ ಪರಿಶೀಲಿಸುವುದು ಬಹಳ ಮುಖ್ಯ. ಇಲ್ಲದಿದ್ದರೆ ನಾವು ಏನನ್ನೂ ಸಾಧಿಸಲು ಸಾಧ್ಯವಿಲ್ಲ. ನಾನು ಅನುಸರಿಸಿರುವ ಕೆಲವು ನಿಯಮಗಳು ಏನಪ್ಪಾ ಅಂದರೆ, ಆಹಾರ ಸಮಯ ಮತ್ತು ಪ್ರಮಾಣವನ್ನು ನಿಯಮಿತವಾಗಿ ಪಾಲಿಸುತ್ತೇನೆ. ಅದಕ್ಕೆ ಯಾವುದೇ ವಿನಾಯಿತಿ ಕೂಡ ಇಲ್ಲ. ಎಣ್ಣೆಯಲ್ಲಿ ಕರಿದ ಪದಾರ್ಥ, ಹೆಚ್ಚುವರಿ ಸಕ್ಕರೆ ಇರುವ ಆಹಾರ, ಹೆಚ್ಚುವರಿ ಸಕ್ಕರೆ ಇರುವ ನೈಸರ್ಗಿಕ ಆಹಾರ ಕೂಡ ಮತ್ತೆ ಮದ್ಯಪಾನ ಸಂಪೂರ್ಣವಾಗಿ ನಿಲ್ಲಿಸಿದ್ದೇನೆ. ತಿನ್ನುವ ವಸ್ತುಗಳು ಪ್ರಮಾಣ, ಸಮಯ ನಿಗದಿತ, ಯಾವಾಗಲೂ ಅದನ್ನು ಮೀರುವುದಿಲ್ಲ. ಉದಾಹರಣೆಗೆ, ಪಾರ್ಟಿಗೆ ಹೋದಾಗ ನನ್ನ ಸಮಯದಲ್ಲಿ ನನ್ನ ರೀತಿಯ ಆಹಾರ ಸಿಗದಿದ್ದರೆ ನಾನು ಊಟದ ನಂತರ ಹೋಗುತ್ತೇನೆ ಅಥವಾ ನನ್ನದೇ ಆಹಾರವನ್ನು ತೆಗೆದುಕೊಂಡು ಹೋಗುತ್ತೇನೆ. ಏಕೆಂದರೆ ನಾನು ಮಿತ್ರರನ್ನು, ಸ್ನೇಹಿತರನ್ನು ಭೇಟಿ ಮಾಡಲು ಹೋಗುತ್ತೇನೆ ಹೊರತು ತಿಂದು ಕುಡಿಯುವುದಕ್ಕಲ್ಲ. ಅರ್ಥಪೂರ್ಣ ಆರೋಗ್ಯಕರ ಸಂಬಂಧಗಳು ಮುಖ್ಯವೇ ಹೊರತು ಈ ವಯಸ್ಸಿನಲ್ಲಿ ತಿನ್ನುವುದು ಮುಖ್ಯ ಕಾರಣವಲ್ಲ. ಪಾರ್ಟಿಯಲ್ಲಿ ತಿಂದರೂ ಒಂದು ಬಾರಿ ಮಾತ್ರ. ಸ್ಟಾರ್ಟರ್ ಇಲ್ಲ, ಡೆಸರ್ಟ್ ಇಲ್ಲ, ಎಣ್ಣೆಯಲ್ಲಿ ಹುರಿದ ಆಹಾರ ಇಲ್ಲ, ಮದ್ಯಪಾನ ಇಲ್ಲ, ಹೆಚ್ಚು ಕಾರ್ಬೋಹೈಡ್ರೇಟ್ ಇರುವ ಪದಾರ್ಥ ಕೂಡ ಇಲ್ಲ. ಹೋಟೆಲ್ನಲ್ಲಿ ತಿಂದರೂ ನಂದು ಇದೇ ನಿಯಮ. ನನ್ನ ಸಮಯವಲ್ಲದಿದ್ದರೆ ಆಹಾರವನ್ನು ವಿನಯದಿಂದ ನಿರಾಕರಿಸುತ್ತೇನೆ. ಬದಲಿಗೆ ಚಿಕ್ಕ ಕಪ್ ಕಾಫಿ ಅಥವಾ ಚಹಾ ಕುಡಿದು ಆ ದಿನದ ಇನ್ನೊಂದು ಕಪ್ ಬಿಟ್ಟು ಸಮತೋಲನ ಮಾಡುತ್ತೇನೆ. ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ ಪ್ರೋಟೀನ್ ಮತ್ತು ನಾರು ಹೆಚ್ಚಿಸಲು ಜಾಗೃತ ಪ್ರಯತ್ನ ಮಾಡಿದ್ದೇನೆ. ಇದಕ್ಕಾಗಿ ಹಲವಾರು ರುಚಿಕರವಾದ ರೆಸಿಪಿಗಳನ್ನು ಸೂಚಿಸಬಹುದು. ಕಚ್ಚಾ ತರಕಾರಿಗಳು, ಬಾದಾಮಿ, ಆಕ್ರೋಟ್, ಕಡಿಮೆ ಪ್ರಮಾಣದ ಕಡಲೆಕಾಯಿ, ಹಣ್ಣುಗಳು, ಕಡಿಮೆ ಕಾರ್ಬೋಹೈಡ್ರೇಟ್ ಇರುವ ಬಾಸ್ಮತಿ ಬ್ರೌನ್ ರೈಸ್, 100% ಕೊಬ್ಬಿಲ್ಲದ ಮೊಸರು ನನ್ನ ದಿನಚರಿಯಲ್ಲಿ ಸೇರಿಸುತ್ತೇನೆ. ಪನೀರ್, ಕೆಲವೊಮ್ಮೆ ಮೊಟ್ಟೆ ಕೂಡ ಸೇರಿಸುತ್ತೇನೆ. ಆಲೂಗೆಡ್ಡೆ, ಗೆಣಸು, ಹಳದಿ ಕುಂಬಳಕಾಯಿ, ಸೂರಣ ಮುಂತಾದ ಪಿಷ್ಟ ಅಥವಾ ಸ್ಟಾರ್ಚ್ ತರಕಾರಿಗಳನ್ನು ಬಹಳ ಕಡಿಮೆ ಮಾಡಿದ್ದೇನೆ. ನೀರು ಕುಡಿಯೋದು ನಮಗೆಲ್ಲ ಗೊತ್ತೇ ಇದೆ, ಸಾಕಷ್ಟು ನೀರು ಕುಡಿತೀವಿ. ಇನ್ನೊಂದು ಅಂತಂದರೆ ಪ್ರತಿದಿನ 12,000ದಿಂದ 13,000 ಹೆಜ್ಜೆಗಳ ತನಕ ನಡೆಯೋದೊಂದು ಆರೋಗ್ಯ ಸರಿಯಾಗಿರುವಾಗ. ಬೆಳಗ್ಗೆ 40 ನಿಮಿಷದ ಒಂದು ಸೆಷನ್ನಲ್ಲಿ ಮೊದಲ 5,000 ಹೆಜ್ಜೆಗಳು, ನಂತರ ಚಿಕ್ಕ ವಾಕಿಂಗ್ಗಳು ದಿನಪೂರ್ತಿ. ಪ್ರತಿಯೊಂದು ಊಟದ ನಂತರ ಸ್ವಲ್ಪ ಶಾರೀರಿಕ ಚಟುವಟಿಕೆ ಮಾಡುತ್ತೇನೆ, ರಕ್ತದ ಸಕ್ಕರೆ ಪ್ರಮಾಣ ಏರದಂತೆ. ಮನೆಯ ಕೆಲಸಗಳಲ್ಲಿ ಅವಕಾಶ ತಪ್ಪಿಸಿಕೊಳ್ಳುವುದಿಲ್ಲ. ಗಿಡಗಳಿಗೆ ನೀರು ಹಾಕುವುದೇ ಆಗಲಿ ಅಥವಾ ಮನೆಯನ್ನು ಸ್ವಚ್ಛಗೊಳಿಸುವುದೇ ಆಗಲಿ, ಯಾವುದೇ ಕೆಲಸ ಆಗಲಿ ಮನೆಯಲ್ಲಿ ಆ ಒಂದು ಅವಕಾಶ ನಾನು ತಪ್ಪಿಸ್ಕೊಳ್ಳೋದಿಲ್ಲ, ನಾನೇ ಮಾಡ್ಕೋತೀನಲ್ಲ ಅದನ್ನೇ. ನಾನು ಎಲ್ಲಿದ್ದರೂ ಆಹಾರ ಪ್ರಮಾಣ ಅಥವಾ ವ್ಯಾಯಾಮಕ್ಕೆ ರಜೆ ಇಲ್ಲ. ಮಳೆ ಬಂದಾಗ ಗ್ಯಾರೇಜ್ನಲ್ಲೇ ನಡೆದು ಓಡಿದ್ದೇನೆ ಅಥವಾ ಡ್ಯಾನ್ಸ್ ಕೂಡ ಮಾಡಿದ್ದೇನೆ. ಕಾಲಿಗೆ ಗಾಯವಾಗಿದ್ದಾಗ ಮೂನ್ ಬೂಟ್ ಹಾಕಿಕೊಂಡು ವ್ಯಾಯಾಮ ಮಾಡಿದ್ದೇನೆ. ವಿಮಾನ ನಿಲ್ದಾಣಗಳಲ್ಲಿ ನಿರೀಕ್ಷಿಸುವಾಗಲೂ ಹೆಜ್ಜೆಗಳ ಗುರಿ ತಲುಪಿದ್ದೇನೆ. ಸುಧಾರಣೆಗೆ ಬೇಕಾದಷ್ಟು ಅವಕಾಶಗಳು ಇವೆ ಅಂತ ಅನಿಸುತ್ತೆ ನನಗೆ. ಪ್ರೋಸೆಸ್ಡ್ ಆಹಾರವನ್ನು ಸಂಪೂರ್ಣವಾಗಿ ಬಿಡಬಹುದು. ಉದಾಹರಣೆಗೆ ರೊಟ್ಟಿ ಹಿಟ್ಟು ಪ್ರೋಸೆಸ್ಡ್, ಗೋಧಿ ಉತ್ಪನ್ನಗಳು, ಪಾಸ್ಟಾ, ನೂಡಲ್ಸ್, ಬ್ರೆಡ್ ಇವೆಲ್ಲವೂ ಪ್ರೋಸೆಸ್ಡ್. ಅದನ್ನೆಲ್ಲ ಕಡಿಮೆ ಮಾಡಿದಷ್ಟು ಒಳ್ಳೆಯದು. ಕಡಲೆಕಾಯಿ ಸೇವನೆ ಕೂಡ ಕಡಿಮೆ ಮಾಡಬಹುದು. ರೈಸ್ ಕ್ರ್ಯಾಕರ್
ಹಪ್ಪಳ ತಿನ್ನೋದು ಇದನ್ನು ಸಹ ಕಡಿಮೆ ಮಾಡ್ಬೋದು. ಇದು ಬಿಟ್ಟು ಇನ್ನು ನಾನು ಮಾಡೋದಕ್ಕಿಂತ ಕಡಿಮೆ ಮಾಡಕ್ಕೆ ಹೋದರೆ ತುಂಬಾ ಕಮ್ಮಿ ಆಗಿ ಹೋಗ್ಬೋದು. ಸೊ ಈ ಕೆಲವು ಆಸಕ್ತಿದಾಯಕ ರೆಸಿಪಿಗಳು ನಾನು ಏನು ಅಳವಡಿಸ್ಕೊಂಡಿದ್ದೀನಿ ಅಂತಂದರೆ, ಸೋಯಾ ಹಾಲ್ ಉತ್ತರ ಭಾರತೀಯ ಕರಿಗಳಲ್ಲಿ ಕ್ರೀಮ್ ಬದಲಿಗೆ ಉಪಯೋಗಿಸಿದ್ರೆ ನಮಗೆ ಆ ಕರಿಗಳಲ್ಲಿ ಯಾವ ಕನ್ಸಿಸ್ಟೆನ್ಸಿ ಕ್ರೀಮ್ ಯೂಸ್ ಮಾಡಿದ್ರೆ ಬರುತ್ತೋ ಅದೇ ಕನ್ಸಿಸ್ಟೆನ್ಸಿ ಬರುತ್ತೆ. ಕಾರ್ಬೋಹೈಡ್ರೇಟ್ ತುಂಬ ಕಮ್ಮಿ ಇದೆ ಸೋಯಾ ಹಾಲಲ್ಲಿ. ಹಳದಿ, ಹೆಸರುಬೇಳೆ ಉಪಯೋಗಿಸಿ ಇಡ್ಲಿ, ಅಕ್ಕಿ ಇರೋದೇ ಇಲ್ಲ ಅದರೊಳಗೆ. ಮಲ್ಲಿಗೆ ಇಡ್ಲಿ, ಕಡಿಮೆ ಅಕ್ಕಿ, ಹಳದಿ, ಹೆಸರುಬೇಳೆ, ಹೆಚ್ಚು ತರಕಾರಿ ಹಾಕಿ ಮಲ್ಲಿಗೆ ಇಡ್ಲಿ ಮಾಡಿ ತಿನ್ಬೋದು. ನಾರು ಮತ್ತು ಪ್ರೋಟೀನ್ ಜಾಸ್ತಿ ಇರುತ್ತೆ, ಕಾರ್ಬೋಹೈಡ್ರೇಟ್ ಕಮ್ಮಿ ಇರುತ್ತೆ. ಓಟ್ಸ್ ಯೂಸ್ ಮಾಡಿ ಉಪ್ಪಿಟ್ಟು ಮಾಡ್ಬೋದು. ಒಂದು ಚೂರು ಅಕ್ಕಿ ಹಿಟ್ಟು ಹಾಕಿ ರೊಟ್ಟಿ ಮಾಡ್ಕೋಬೋದು. ಮೂಂಗ್ಲೆಟ್ ಅಂತಂದರೆ ಹಳದಿ ಮೂಂಗ್ ದಾಲಿಂದ ದೋಸೆ ಮಾಡೋದು, ಆಮ್ಲೆಟ್ ಥರ ಮಾಡ್ಕೊಂಡು ತಿನ್ಬೋದು. ನುಚ್ಚಿನ ಉಂಡೆ ತರಕಾರಿಗಳು ಹಾಕಿ ಮಾಡ್ಬೋದು. ಓಟ್ಸ್ನಿಂದ ಕೂಡ ನುಚ್ಚಿನ ಉಂಡೆ ಮಾಡಬಹುದು. ತಮಿಳು ಪಾಕಸೂತ್ರವಾದ ಅಡಾಯಿ ದೋಸೆ, ಅದು ಕೂಡ ತುಂಬ ಕಮ್ಮಿ ಅಕ್ಕಿ ಉಪಯೋಗಿಸಿ ಮಾಡ್ಕೋಬೋದು. ರಾಗಿ ದೋಸೆ ಮಾಡುವಾಗ ರಾಗಿ ಹಿಟ್ಟನ್ನೇ ಯೂಸ್ ಮಾಡದೆ ನಾವು ರಾಗಿಯನ್ನೇ ತಂದು ಅದನ್ನೇ ನೆನೆ ಹಾಕಿ ಅರೆದು ರಾಗಿ ದೋಸೆ ಮಾಡ್ಕೋಬೋದು. ಬ್ರಾಕೊಲಿ, ಟೋಫು ಸ್ಟರ್ ಫ್ರೈ ಮಾಡ್ಕೋಬೋದು. ಅದು ತುಂಬ ಕಮ್ಮಿ ಕಾರ್ಬೋಹೈಡ್ರೇಟ್. ಬ್ರಾಕೊಲಿ ತುಂಬ ನ್ಯೂಟ್ರಿಷಸ್ ಕೂಡ ಹೌದು. ಸೊಪ್ಪು ಪನ್ನೀರ್ ಕೋಫ್ತಾ ಅಂತಂದರೆ ನಾವು ಯಾವಾಗಲೂ ಎಣ್ಣೆಲಿ ಕರಿಯೋದು ಅಂತ ಅಂದ್ಕೊಂಡಿರ್ತೀವಿ. ಆದರೆ ಸೊಪ್ಪು ಮತ್ತು ಪನ್ನೀರ್ ಉಪಯೋಗಿಸಿ ಕೋಫ್ತಾ ಎಣ್ಣೆಯಲ್ಲಿ ಕರಿಯದೇ ಮಾಡ್ಕೋಬೋದು ನಾವು. ಬ್ರಾಕೊಲಿ ಮಶ್ರೂಮ್ ಸೂಪ್ ಮಾಡಿಕೊಂಡು ಊಟ ಮಾಡ್ಬೋದು. ಸಿಹಿ ಜೋಳದ ಸೂಪ್ ಕೂಡ ಮಾಡ್ಕೊಂಡು ಊಟ ಮಾಡ್ಬೋದು. ಆಂಟ್ರೆಗೆ ಚಾಟ್, ಕಡಲೆ, ಹಸಿರು ಬಟಾಣಿ, ತರಕಾರಿ, ಬಾದಾಮಿ ಉಪಯೋಗಿಸಿ ಮಾಡಬಹುದು. ಮೊಟ್ಟೆ ಮತ್ತು ತರಕಾರಿ ಸ್ಯಾಂಡ್ವಿಚ್, ಹೈ ಪ್ರೋಟೀನ್ ಬ್ರೆಡ್ ಉಪಯೋಗಿಸಿ. ಅದಲ್ಲದೆ ಶ್ರೋತೃಗಳೇ, ಪಾರ್ಟಿಗಳಲ್ಲಿ ಕೆಲವು ಬದಲಾವಣೆಗಳು ಏನು ಮಾಡ್ಬೋದು ಅಂತಂದರೆ, ಬೇಗ ಪ್ರಾರಂಭಿಸಿ ಬೇಗ ಮುಗಿಸೋಣ. ಯಾಕಂತಂದರೆ ನಿದ್ದೆ, ನಮಗೆ 8 ಗಂಟೆ ನಿದ್ದೆ ಬೇಕಾಗಿರೋದು ಮಾಡೋಣ. ಸ್ಟಾರ್ಟರ್ಗೆ ಅತ್ಯಂತ ರುಚಿಕರವಾಗೂ ಇನ್ನೂ ಬೇಕೆನ್ನುವ ಸ್ಯಾಲೆಡ್ಗಳು ನನ್ನ ಹತ್ರ ಬೇಕಾದಷ್ಟು ರೆಸಿಪಿಗಳಿದೆ, ಬೇಕಾದರೆ ಹೇಳ್ತೀನಿ ನಿಮಗೆ. ಕರಿದಿರುವ ಬೋಂಡಾ ಅಥವಾ ಸಮೋಸ ಬದಲು ಈ ಸ್ಟಾರ್ಟರ್ ಸ್ಯಾಲೆಡ್ ತಿನ್ನೋದ್ರೊಳಗೆ ಸ್ವಲ್ಪ ಜಾಸ್ತಿ ಆಸಕ್ತಿ ವಹಿಸಿ ಎಲ್ಲರೂ. ಡೆಸರ್ಟ್ಗೆ ಹಣ್ಣು ಸ್ಯಾಲೆಡ್, ಸಕ್ಕರೆ ರಹಿತ ಕಸ್ಟರ್ಡ್ ಕೂಡ ಮಾಡಿಕೊಂಡು ತಿನ್ಬೋದು, ಸ್ವಲ್ಪ ಮಿತವಾಗಿ. 85% ಡಾರ್ಕ್ ಚಾಕ್ಲೇಟ್ ಕಡಿಮೆ ಪ್ರಮಾಣದಲ್ಲಿ. ಅದಲ್ಲದೆ ಹೆಚ್ಚು ತರಕಾರಿ, ಕಮ್ಮಿ ಅಕ್ಕಿ, ಗೋಧಿ ಉಪಯೋಗಿಸಿ ಮಾಡುವ ತಿಂಡಿ ತಿನಿಸುಗಳು ಆಗಲೇ ಹೇಳಿದ್ದೀನಿ ನಿಮಗೆ. ಕೊನೆಯದಾಗಿ ಸ್ವಲ್ಪ ತಪ್ಪು ಕಲ್ಪನೆಗಳು ನಮಗೆ ಇರೋದು ಅಂತಂದರೆ, ಸಕ್ಕರೆ ರಹಿತ ಬಿಸ್ಕೆಟ್ ಏನು ಸಿಕ್ಕುತ್ತೆ ಸೂಪರ್ ಮಾರ್ಕೆಟಲ್ಲಿ, ನಾವು ಅಂದ್ಕೊಂಡಿದ್ದೀವಿ ಅದನ್ನು ಆರೋಗ್ಯಕರ ಅಂತ. ಅದು ತಪ್ಪು. ಕಾರ್ಬೋಹೈಡ್ರೇಟ್ ಇದೆ ತುಂಬ ಅದರೊಳಗೆ. ಬ್ರೌನ್ ಬ್ರೆಡ್, ಬ್ರೌನ್ ಅಕ್ಕಿ ಮಾಮೂಲಿ ಬ್ರೆಡ್ಡು ಮತ್ತು ಬಿಳಿ ಅಕ್ಕಿಗಿಂತ ಹೆಚ್ಚು ತಿನ್ನಬಹುದು ಅನ್ನೋ ಒಂದು ಕಲ್ಪನೆ ತಪ್ಪದು. ಗೋಧಿಗಿಂತ ಅಕ್ಕಿ ಉತ್ತಮ ಅಂತ ಅನ್ನೋದು ತಪ್ಪು. ನಿಧಾನವಾದ ವಾಕಿಂಗ್, ಹೋಗುವಾಗ ಯಾರ ಜೊತೆ ಮಾತಾಡೋದು, ಅದಾದಮೇಲೆ ಎಲ್ಲೋ ನಿಂತ್ಕೊಂಡು ಯಾವುದೋ ಹಕ್ಕಿ ಹಾರಿತು ಅಂತ ಫೋಟೋ ತೆಗಿಯೋದು, ಅದನ್ನು ಫೋರ್ ಸ್ಪೀಕಲ್ಲಿ ಹಾಕೋದು, ಅದು ಅದು ತುಂಬ ಹರ್ಷದಾಯಕ ಆಕ್ಟಿವಿಟಿ ಆಗಿರ್ಬೋದು. ಆದರೆ ಅದು ವ್ಯಾಯಾಮ ಅಂತ ಲೆಕ್ಕ ಹಾಕೊಳ್ಳೋಕೆ ಆಗೋದಿಲ್ಲ. ವಾರಕ್ಕೆ 1 ದಿವಸ ಡಯಟ್ ರಜೆ ಖಂಡಿತ ತಗೋಬೇಡಿ ನೀವು. ವಾರಕ್ಕೆ ಡಯಟ್ಗೆ ರಜೆ ಇಲ್ಲ. ನಾವು ಊಟಕ್ಕೆ ಹೇಗೆ ರಜೆ ಇಲ್ವೋ, ನಿದ್ದೆಗೆ ಹೇಗೆ ರಜೆ ಇರಲ್ವೋ, ಅದೇ ಥರ ಡಯಟ್ಗೆ ಕೂಡ ರಜೆ ತಗೊಳ್ಳೋದು ತಪ್ಪು. ಪಾರ್ಟಿಯಲ್ಲಿ ನೀಡಿದ ಆಹಾರ ತಿನ್ನಲೇಬೇಕು ಎನ್ನುವ ಒಂದು ಕಲ್ಪನೆ ಬಿಟ್ಟುಬಿಡಿ. ಪಾರ್ಟಿಯಲ್ಲಿ ಕೊಟ್ಟ ಆಹಾರ ನಾವು ತಿನ್ನಲೇಬೇಕು ಅಂತ ಯಾವ ರೂಲು ಇಲ್ಲ. ತಯಾರಿಸಿದ ಆಹಾರ ಮನೆಯಲ್ಲಿ ಮುಗಿಸಲೇಬೇಕು ಅನ್ನೋ ಒಂದು ಕಾನೂನು ಸಹ ಯಾವುದೂ ಇಲ್ಲ. ಅದನ್ನೇ ಉಪಯೋಗಿಸಲೇಬೇಕು, ವೇಸ್ಟ್ ಮಾಡಬಾರ್ದು ಅಂತಂದರೆ ಫ್ರೀಸ್ ಮಾಡಿಕೊಂಡು ನೀವು ಖಂಡಿತವಾಗಿ ಇನ್ನೊಂದು ದಿವಸ ಅದನ್ನು ಉಪಯೋಗಿಸ್ಬೋದು ನೀವು. ಇಷ್ಟು ಹೇಳಿ ನನ್ನ ಈ ಒಂದು ಪ್ರಸ್ತುತ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ತುಂಬ ಚೆನ್ನಾಗಿ ಹೇಳಿದ್ರಿ ಶಶಿಕಾಂತ್ ಅವರೇ. ಮೊದಲನೇದಾಗಿ ಆಸೆ ನದುಂಬೇಕು ಅನ್ನೋದು ಅದು ಒಂದು ಫಿಲಸಾಫಿಕಲ್ ಇದಾಯ್ತು. ಈಗ ನಟರಾಜ್ ಜೀವನ ಹೇಳಕ್ ಮುಂದೆ ಇಲ್ಲ ಇನ್ನೇ ಈ ತರ ಕಟ್ಟುನಿಟ್ಟಾಗಿ ಬಹಳ ಗೊತ್ತಿಲ್ಲ ಅದು ನಡೆಯುತ್ತಾ. ಈ ಹಿಂದಿನ ಒಂದು
ಜೀವನದಲ್ಲಿ ನಾವು ದಿನಚರಿನಲ್ಲೂ ಸಹ ಇದನ್ನ ನಾವು ನಡ್ಸ್ಕೊಂಡು ಹೋಗೋದಕ್ಕಾಗುತ್ತಾ ಅನ್ನೋದು ಒಂದು ದೊಡ್ಡ ಪ್ರಶ್ನೆ. ಅಲ್ಲ ನಟರಾಜ್, ನೀವು ಪ್ರಶ್ನೆ ಕೇಳ್ತಾ ಇದ್ದೀರಾ, ಆದ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ನಿಮ್ಮಿಂದ ಬರೀ 1 ಮೀಟರ್ ದೂರದಲ್ಲಿದೆ ಅಷ್ಟೇನೆ. ಯಾಕಂದ್ರೆ ಅವರು ಈಗ ಅವಾಗ ಶ್ರೀನಿವಾಸ್ ಇಂಟ್ರೊಡ್ಯೂಸ್ ಮಾಡ್ದಂಗೆ ಅವರು ಜೀವಂತ ಉದಾಹರಣೆ, ಅವರು ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಬಟ್ ನನಗೆ ಒಂದು ಪ್ರಶ್ನೆ ಏನು ಬರುತ್ತೆ ಅಂದ್ರೆ, ನೀವು ಇಷ್ಟು ಕಟ್ಟುನಿಟ್ಟಾದ ಊಟದ ಬಗ್ಗೆ ಎಲ್ಲ ಮಾತಾಡಿದ್ರಿ, ಇದನ್ನೆಲ್ಲ ನೀವೇ ಮಾಡ್ಕೋತಾ ಇದ್ದೀರಾ ಮನೆಯಲ್ಲಿ, ಅಥವಾ ನಿಮ್ಮ ಶ್ರೀಮತಿಯವ್ರು ನಿಮ್ಗೆ ಇದನ್ನೆಲ್ಲ ಮಾಡ ಹಾಕ್ತಾರಾ? ಅವ್ರದ್ದು ಏನು ಅವ್ರ ಕೊಡುಗೆ ಏನು, ಮತ್ತೆ ಅವರ ರಿಯಾಕ್ಷನ್ ಅಂತ ಹೇಳ್ತೀವಲ್ಲ, ಅದು ಏನು, ಪ್ರತಿಕ್ರಿಯೆ ಏನು ಇದ್ರ ಬಗ್ಗೆ? ಅವ್ರು ಯಾವ ರೀತಿ ಯೋಚನೆ ಮಾಡ್ತಾರೆ, ಅವ್ರು ಯಾವ ರೀತಿ ಕಾಮೆಂಟ್ ಮಾಡ್ತಾರೆ, ಸ್ವಲ್ಪ ಅದು ತಿಳ್ಕೋಬೇಕು ನಮ್ಗೆ. ಆದ್ರೆ ಶ್ರೀಮತಿ ಶಶಿಕಾಂತ್ ಅವರು ಒಂದು ಕರೆ ಮಾಡಿ ನಮ್ ಜೊತೆ ಮಾತಾಡಿದ್ರೆ, ಈ ವಾರ ಅಲ್ಲದೆ ಇದ್ರೆ ಮುಂದಿನ ವಾರ ನಾನು ಮಾತಾಡ್ಲಿ ಅಂತ ಕೇಳ್ತಾ ಇದ್ದೀನಿ. ಖಂಡಿತವಾಗಿ ನೀವು ಅವಳು ಬಾಯಲ್ಲೇ ಕೇಳೋದು ಪೊಲಿಟಿಕಲಿ ನನಗೆ ಕರೆಕ್ಟ್ ಅನ್ಸುತ್ತೆ. ನಾನೇನಾದ್ರು ಹೇಳಕ್ ಹೋದ್ರೆ ಸುಮ್ನೆ ಮನೆಗೆ ಹೋದ್ಮೇಲೆ ನನಗೆ ತೊಂದರೆ ಆಗ್ಬಹುದು. ನಾನು ಅದ್ರ ವಿಚಾರ ಏನು ಮಾತಾಡಲ್ಲ, ಅವಳ ಬಾಯಿಂದಲೇ ಕೇಳಿ. ನಿಮಗೆ ಪನಿಷ್ಮೆಂಟ್ ಏನಾಗುತ್ತೆ ಅಂತಂದ್ರೆ ನಾನು ಹೇಳ್ತೀನಿ ಕೇಳಿ, ನಿಮಗೆ ಒಂದು ದಿನ ಡಯಟ್ ರಜೆ ಸಿಕ್ಬಿಟ್ಟು ನಾರ್ಮಲ್ ಊಟ ಮಾಡಿ ಅಂತ ಹೇಳ್ತಾರೆ. ಹೌದು, ಅದರಿಂದ ಅವರೇ ಹೇಳಿದ್ರೆ ಆ ಪನಿಷ್ಮೆಂಟ್ ನನಗೆ ದಿವಸಾಲು ಸಿಗ್ತಾನೆ ಇದೆ, ಆದ್ರೆ ನಾನು ಒಪ್ಕೋತಾ ಇಲ್ಲ ಅಷ್ಟೇ. ಆದ್ರೆ ಬಹಳ ಚೆನ್ನಾಗಿ ತಿಳಿಸ್ಕೊಟ್ರಿ ಶಶಿಕಾಂತ್ ಅವರೇ, ಧನ್ಯವಾದ. ಇದು ಸ್ವಲ್ಪ ಕಟ್ಟುನಿಟ್ಟು ಅಂತಾನೆ ಹೇಳ್ಬೋದು. ಆದ್ರೆ ಸ್ವಲ್ಪ ಒಂದು ಮನಸ್ಸು ಬಿಟ್ಟು ಮನಸ್ಸಿಂದ ಅದನ್ನ ಯೋಚನೆ ಮಾಡಿ, ಇಲ್ಲ ನಾನು ಇದನ್ನ ಮಾಡ್ತೀನಿ ಅಂತ ಅನ್ಕೊಂಡ್ರೆ ಸ್ವಲ್ಪ ಕಾರ್ಯ ಸಾಧ್ಯ ಆಗಬಹುದು. ಅದೊಂದು ನಟರಾಜ್ ಅವರು ಹೇಳ್ತಿದ್ದ ಹಾಗೇನೆ, ನಮಗೆ ಆಸೆ ಇದೆ, ಇನ್ನೂ ಅದು ನಾನು ಅದನ್ನ ತಿನ್ನೋದು ಮಿಸ್ ಆಗ್ತಾ ಇದೆ, ನನಗೆ ಇದು ನಂಗೆ ತುಂಬಾ ಇಷ್ಟ ಅಂತ ಆ ಸ್ಥಿತಿಲಿ ನಾವು ಇನ್ನೂ ಇದ್ರೆ ಇದು ಕೆಲಸ ಮಾಡೋದಿಲ್ಲ. ನಾವು ಅದಕ್ಕಿಂತ ಸ್ವಲ್ಪ ಮೇಲ್ ಹೋಗ್ಬೇಕು. ಅದನ್ನೇ ನಾನು ಶುರು ಮಾಡಿದ್ದು. ಮೆಚುರಿಟಿ, ನಮ್ಮ ದೃಷ್ಟಿಕೋನ ಚೇಂಜ್ ಆಗ್ಬೇಕು, ನಮ್ಮ ಮನೋಭಾವದಲ್ಲಿ ಸ್ವಲ್ಪ ಪರಿವರ್ತನೆ ಆಗ್ಬೇಕು. ಆಯ್ತಲ್ಲ, ಜೀವನ ಪೂರ್ತಿ ತಿಂದಾಯ್ತು, ಕುಡ್ದಾಯ್ತು, ಎಲ್ಲ ಎಂಜಾಯ್ ಮಾಡಾಯ್ತು, ಈಗ ವಯಸ್ಸಾದ್ಮೇಲೆ ಸ್ವಲ್ಪ ವೈರಾಗ್ಯ ಹಿಂದಕ್ಕೆ ತಗೊಳ್ಳೋಣ ಅಂತ. ವೈರಾಗ್ಯ ಬರೆಸ್ಕೋಬೇಕು ಅಂತ ಹೇಳ್ತಾ ಇದ್ದೀರಾ? ವೈರಾಗ್ಯ ಅಂತಲ್ಲ, ಅದು ನಮ್ಮ ಪ್ರಯಾರಿಟೀಸ್ ಏನಿದೆ ಅದು ಚೇಂಜ್ ಆಗ್ಬೇಕು ಅಷ್ಟೇ, ಇನ್ನೇನಿಲ್ಲ. ಇವಾಗ ಪಾರ್ಟಿಗೆ ಹೋಗೋದನ್ನ ನಾನೇನು ನಿಲ್ಸಿಲ್ಲ, ಆದ್ರೆ ಪಾರ್ಟಿಗೆ ಹೋಗೋದು ನಾವು ತಿನ್ನೋದಕ್ಕೆ ಕುಡಿಯೋದಕ್ಕೆ ಹೋಗೋದಕ್ಕಲ್ಲ, ನಾವು ಮೀನಿಂಗ್ಫುಲ್ ರಿಲೇಶನ್ಶಿಪ್ಸು ಅಥವಾ ಏನಾದ್ರು ಒಂದು ಹಾಡು ಹೇಳೋದಕ್ಕೆ ಇರಬೇಕು ಅಂತ ತಾನೇ ಹೋಗ್ತಾ ಇರೋದು, ಅದಕ್ಕೆ ಅಷ್ಟೇ. ನೋಡೋಣ, ಇಲ್ಲ ಹೇಳಿ, ನಂದೇನಿಲ್ಲ ಅಷ್ಟೇ. ನಾವು ಇವ್ರಾಗ್ಲೇ ಇವಾಗಲೇ ಕೂತಿದ್ದಾರೆ, ಇದು ಸೊಲ್ಯೂಷನ್ ನಿಮ್ಗೆ ಅಂತ ಹೇಳ್ಬಿಟ್ರು. ನಮ್ಮ ಅಂಬೋಣ ಎಲ್ಲ ಆಯ್ತು. ಈಗ ಶ್ರೋತೃಗಳು ಏನ್ ಹೇಳ್ತಾರೆ ಇವತ್ತಾಗ್ಲಿ ಮುಂದಿನ ವಾರಗಳಲ್ಲಾಗ್ಲಿ ದಯವಿಟ್ಟು ತಿಳಿಸಿ ಅಂತ ಕೇಳೋಣ. ಇಲ್ಲಿ ಇನ್ನೊಂದು ಸ್ಪಾನ್ಸರ್ ಸಂದೇಶ ಇದೆ, ಕೇಳಿ. Local 2RRR sponsor, Community Bank North Ryde, loves giving back to our community. Last year alone, they invested 94% of their prior year's net profit after tax towards a bunch of local initiatives. All made possible because you choose to bank with them. Proudly part of Bendigo Bank, Community Bank North Ryde in Cox's Road Mall. ಈಗ ಗಣೇಶ್ ಪ್ರಸಾದ್ ಅವರು, ನಿಮಗೆ ಗೊತ್ತು ಇದು, ನಾವು ಶ್ರೋತೃಗಳನ್ನ ಅಥವಾ ಒಂದು ಮಕ್ಕಳನ್ನ ಒಂದು ಪ್ರಶ್ನೆ ಕೇಳಿದ್ವಿ ಹಿಂದೆ. ಹೌದು, ಏನು ಅಂದ್ರೆ, ಈಗ ಸೋಷಿಯಲ್ ಮೀಡಿಯಾ 16 ವರ್ಷದ ಮಕ್ಕಳಿಗೆ, ಅದರಿಂದ ಕೆಳಗಿರೋ ಮಕ್ಕಳಿಗೆ ಬೇಡ ಅಂತೆಲ್ಲ ಆಸ್ಟ್ರೇಲಿಯಾದಲ್ಲಿ ಒಂದು ಹೊಸ ಜಾರಿಗೆ ಕಾನೂನು ಬಂದಿದೆ. ಅದರ ವಿಚಾರವಾಗಿ ನಮ್ಮ ಪುಟಾಣಿಗಳು, ಚಿಕ್ಕ ಮಕ್ಕಳು ಏನ್ ಹೇಳ್ತಾರೆ ಅಂತ ಇಲ್ಲಿ ಒಂದು ಇದೆ, ಅದನ್ನ ಕೇಳೋಣ. ಈಗ ಮೊದಲು ಮಾತಾಡ್ತಾ ಇದ್ದಾಳೆ ಕೃತಾ. I think that the social media ban is ineffective as people still use it with a fake edge. Instead of banning apps altogether, the government should make restrictions within these apps. These restrictions could include only showing appropriate videos of age or setting a daily limit. Social media also can help children with education and provide support. On top of this, with no access to apps such as Snapchat, people are losing contacts with friends and peers. ಈಗ ಮುಂದೆ ರಿಸಾನ್. Kids and I have both been affected by the social media ban because it limits our access to information and opportunities to learn from others. I think the social media ban was a space where we could discover new ideas and stay updated on trends. We could even find educational resources there, so losing it makes us feel, left behind compared to those who still have access.
Without that exposure, it's hard to grow and share creativity and be part of conversations that, shape our generation. Personally, this ban is to leave my account Instagram and Discord. ಇದರಿಂದ ನನಗೆ ನನ್ನ ಗೆಳೆಯರು ಮತ್ತು ಕಸಿನ್ಸ್ ಜೊತೆ ಕನೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗಿದೆ, ಯಾಕೆಂದರೆ ನಾವು ಟೆಕ್ಸ್ಟ್ ಮಾಡೋದು ಕಡಿಮೆಯಾಗಿದೆ. Discord was predominantly the basis of our communication. We are all stuck back in the Stone Age, trying to have fun, but it is not the same without group chats or late night calls. With the stream from news outlets and opinions of other people now gone, I feel as though my knowledge of the world around me is now diminished. To rectify these disconnections, if the government wants to reduce their primary targets such as addiction, they should phase it out strategically instead of an abrupt ban. Personally, this ban is to leave my accounts in YouTube, Instagram and Discord. ಇದರಿಂದ ನನಗೆ ನನ್ನ ಪ್ರಕಾರ ಸೋಷಿಯಲ್ ಮೀಡಿಯಾ ಬ್ಯಾನ್ ಮಾಡಿರೋದು ಒಂದು ರೀತಿ ಒಳ್ಳೆಯದೇ. ಯಾಕೆ ಅಂದ್ರೆ ನಾವು ಅಕ್ಕಪಕ್ಕ ಗೆಳತಿಯರನ್ನು ಮರೆತು ಫೋನ್ನಲ್ಲಿ ಮುಳುಗಿ ಹೋಗ್ತೀವಿ. ಆದ್ರೆ ಪೂರ್ತಿ ಬ್ಯಾನ್ ಮಾಡಬಾರದು. ದೂರ ಇದ್ದಾಗ ನಾವು ಎಲ್ಲರ ಜೊತೆ ಸುಲಭವಾಗಿ ಕನೆಕ್ಟ್ ಆಗಬಹುದು. ಸೋಷಿಯಲ್ ಮೀಡಿಯಾ ಇಂದ ನಾನು ಒಳ್ಳೆಯ ವಿಷಯಗಳನ್ನು ಕಲಿಯಬಹುದು ಮತ್ತೆ ಶೇರ್ ಮಾಡಬಹುದು. ಸೋಷಿಯಲ್ ಮೀಡಿಯಾ ಬ್ಯಾನ್ ಒಳ್ಳೆಯದಾದರೂ ನನ್ನಂತ ಟೀನೇಜರ್ಸ್ಗೆ ನ್ಯಾಯ ಅಲ್ಲ. ಸೊ ಒಂಥರ ಎಸ್ ಅಂಡ್ ನೋ ಆನ್ಸರ್ ಬಂದಿದೆ. ಎಸ್ ಅಂಡ್ ನೋ ಅಂತ ಪರವಾಗಿಲ್ಲ, ಮಿಕ್ಸ್ಚರ್ ಇದೆ ಅಂತ ಅವ್ರಿಗೆ ಸಹಜವಾಗಿ ಅವ್ರಿಗೆ ಅನ್ಸಿದ್ದನ್ನು ಹೇಳಿದ್ದಾರೆ ಅಂತ ಮಾಡ್ಬೋದು. ಇದು 16 ವರ್ಷದೊಳಗಿನ ಮಕ್ಕಳಿಗೆ ಅಂತ ಬ್ಯಾನ್ ಮಾಡಿರೋದು. ಅದರಿಂದ ಎಷ್ಟೋ ಸಲ 16 ವರ್ಷದ ಆಗ್ತಿದ್ದಂಗೆ ಅವ್ರಿಗೆ ಸಾಕಷ್ಟು ಇದರಲ್ಲಿ ಎಕ್ಸ್ಪೋಸ್ ಆಗಿರುತ್ತೆ. ಸೊ ಅಷ್ಟೇ ಎಕ್ಸ್ಪೋಸ್ ಆಗಿದ್ದವ್ರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಳಕ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರಬಹುದಿತ್ತೇನೋ. ಇರಬಹುದು, ನೋಡೋಣ ಅದು ಮುಂದೆ ಆದೀತು ಅಂತ. ಆದ್ರೆ ನೋಡಿ, ನಾವು ಮಾತಾಡ್ತಾ 1:57 ಈಗ ಕಾರ್ಯಕ್ರಮದ ಕೊನೆಗೆ ಬಂದಿದ್ದೀವಿ. ಸೊ ನಾವು ಮುಂಚೆ ಅನೌನ್ಸ್ ಮಾಡಿದ ಹಾಗೆ ಗಣೇಶ್ ಪ್ರಸಾದ್ ಅವರ ಕರುಣಾಳು ಬಾ ಬೆಳಕಿಗೆ ಸ್ವಲ್ಪ ತಡೆ ಹಿಡಿಯೋಣ. ಮುಂದಿನ ವಾರ ಬೆಳಕು ಬರಲಿ. ಆಮೇಲೆ ನಮ್ಮ ಜಯಂತ್ ಅವರು ಶ್ರವಣ ಪೋಸ್ಟ್ ಕಾರ್ಡ್ ಒಂದು ಕಳಿಸಿದ್ರು, ಅದನ್ನು ಇವತ್ತು ಹಾಕಕ್ಕಾಗಿಲ್ಲ, ಅದನ್ನು ಕೂಡ ಮುಂದಿನ ವಾರದಲ್ಲಿ ಹಾಕೋಣ ಅಂತ. ಈಗ ನಮ್ಗೆ ಈಗ ಇನ್ನೇನು ನಾಡಿದ್ದು ಕ್ರಿಸ್ಮಸ್ ಬರ್ತಾ ಇದೆ, ಅದನ್ನೇ ಹೇಳೋಣ ಅನ್ಕೊಂಡೆ. ಕಾರ್ಯಕ್ರಮದ ಕೊನೆಗೆ ಬರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಧನ್ಯವಾದಗಳು. ಇನ್ನು 4 ದಿವಸಕ್ಕೇನೆ ಕ್ರಿಸ್ಮಸ್ ಬರ್ತಾ ಇದೆ, ನಂತರ ಹೊಸ ವರ್ಷ ಕೂಡ. ಕ್ರಿಸ್ಮಸ್ ಆಚರಿಸುವ ಎಲ್ಲರಿಗೂ ನಮ್ಮ ಶುಭಾಶಯಗಳನ್ನ ಈ ಮೂಲಕ ಅರ್ಪಿಸೋಣ. ಖಂಡಿತ. ಇನ್ನು ನಿಮ್ಮ ಭೇಟಿ ಮುಂದಿನ ಭಾನುವಾರ ಡಿಸೆಂಬರ್ 28ನೇ ತಾರೀಕು ಮಧ್ಯಾಹ್ನ 1 ಗಂಟೆಗೆ. ಹೀಗೆ ಹೇಳ್ತಾ ನಿಮ್ಮನ್ನ ಬೀಳ್ಕೊಡ್ತಾ ಇದ್ದೀವಿ. ನಾನು ಸಿಡ್ನಿ ಶ್ರೀನಿವಾಸ್. ನಾನು ಗಣೇಶ್ ಪ್ರಸಾದ್. ನಾನು ಸಹ ನಮ್ಮ ಶ್ರೋತೃಗಳಿಗೆಲ್ಲ ಮುಂಬರುವ ಕ್ರಿಸ್ಮಸ್ ಮತ್ತು ಹೊಸ ವರ್ಷದ ಶುಭಾಶಯಗಳನ್ನ ಕೋರ್ತಾ ನನ್ನ ಬೆಂಗಳೂರು ಪ್ರವಾಸ ಮುಗಿಸಿ ಮುಂದಿನ ವರ್ಷ 2026ರಲ್ಲಿ ನಿಮ್ಮ ಭೇಟಿ. ನಮಸ್ಕಾರ. ಎಲ್ಲರಿಗೂ ಕ್ರಿಸ್ಮಸ್ ಮತ್ತು ಹೊಸ ಹಬ್ಬದ ಶುಭಾಶಯಗಳು. ನಮ್ಮದು ಮುಂದಿನ ವರ್ಷನೇ ಭೇಟಿ ಅಂತ ಕಾಣಿಸುತ್ತೆ. ಮುಂದಿನ ವಾರ ನಾವು ಇರೋದಿಲ್ಲ. ಸೊ ಹ್ಯಾಪಿ ನ್ಯೂ ಇಯರ್, ಮೇರಿ ಕ್ರಿಸ್ಮಸ್ ಎಲ್ರಿಗೂ. ನೋಡ್ಬೇಕು, ರಾಜ್ ನಟರಾಜನ್ ಏನಾರು ಬೆಂಗಳೂರಿನಿಂದ ಬಾತ್ಮೀದಾರರಾಗಿ ಕಾರ್ಯನಿರ್ವಹಿಸ್ತಾರ ಅಥವಾ ಏನಾರು ಇಂಟ್ರೆಸ್ಟಿಂಗ್ ಸ್ನಿಪೆಟ್ಸ್ ಅಂತ ಇರುತ್ತಲ್ಲ, ಆ ತರ ಏನಾರು ಕೊಡ್ತಾರ ಅಂತ. ಇದು ಅಂತರ್ಜಾಲದಲ್ಲಿ ಇರೋದ್ರಿಂದ ನಾನು ಕೇಳೋದಂತೂ ಖಂಡಿತ. ಆದ್ರೆ ಅದ್ರಿಂದ ಒಂದು ವರದಿನ ಆದ್ರೆ ತರ್ತೀನಿ, ನೋಡೋಣ, ನಾವು ಮಾತಾಡೋಣ ಶ್ರೀನಿವಾಸ್ ಮತ್ತು ಮಹೇಶ್ ಜೊತೆ. ಖಂಡಿತ.